ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನಯನ ಗೋಪಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಈ ಒಂದು ಶ್ಲೋಕನ ನಾನು ಯಾಕೆ ಈ ಟೈಮಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ಆ ಗುರು ವಂದನಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ 2002-2003ನೇ ಇಸ್ವಿ ಸಾಲಿನ ಬಂಡೇಮಠ ಸ್ಕೂಲು 10ನೇ ತರಗತಿ ವಿದ್ಯಾರ್ಥಿಗಳು ಎಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮಿಲನವನ್ನು ಮಾಡ್ತಿದ್ದಾರೆ. ಸತತ ಒಂದು 23 ಇಯರ್ಸ್ ಬ್ಯಾಕ್ ಇದ್ದಂಥ ವಿದ್ಯಾರ್ಥಿಗಳು ಈಗ ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರೋದು. ಬನ್ನಿ ನೋಡೋಣ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಇದ್ದಾರೆ, ಈಗ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅನ್ನೋದನ್ನು ಕೇಳೋಣ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ, ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ. ಹಳೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಒಂದೆಡೆ ಸೇರಿದಾಗ ಹಳೆಯ ತರಗತಿಯ ದಿನಗಳು, ಶಿಸ್ತು, ಪ್ರೀತಿ ಮತ್ತು ಬಾಲ್ಯದ ತುಂಟಾಟಗಳು ಕಣ್ಣು ಮುಂದೆ ಬರುತ್ತದೆ. ವಯಸ್ಸಾದ ಗುರುಗಳನ್ನು ಕಂಡು ಅವರ ಆಶೀರ್ವಾದ ಪಡೆಯುವುದು, ಶಿಷ್ಯರು ತಾವು ಬೆಳೆದು ಬಂದ ಹಾದಿಯನ್ನು ಹಂಚಿಕೊಳ್ಳುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಸೊ ಇವಾಗ ತನ್ನದೇ ಆದಂತಹ ಹಾದಿಯಲ್ಲಿ ಬೆಳೆದು ಬಂದಿರುವ ವಿದ್ಯಾರ್ಥಿಗಳು ಅವರವರು ಯಾವ್ಯಾವ ಕೆಲಸದಲ್ಲಿದ್ದಾರೆ, ಯಾವ ಥರ ಈಗ ಜೀವನ ನಡೆಸ್ತಿದ್ದಾರೆ ಅನ್ನೋದನ್ನು ತಮ್ಮ ಗುರುಗಳ ಹತ್ರ ಹಂಚ್ಕೋತಿದ್ದಾರೆ. ಸರ್, ನೀವು ಸ್ಟೂಡೆಂಟ್ಸ್ ಎಲ್ಲ ನೋಡಿ ಏನು ಅನಿಸ್ತಿದೆ ನಿಮಗೆ? ಸರ್, ನೀವು
ಇಂಗ್ಲೀಷ್ ತಗೋತಿದ್ದೆ, ಸೋಷಿಯಲ್ ಸೈನ್ಸ್ ತಗೋತಾ ಇದ್ದೆ. 2 ತಗೊಂತಿದ್ರಾ? ಹಾಂ. ನೀವು ಸರ್? ಮ್ಯಾಥ್ಸು ಸೈನ್ಸು. ಸರ್ ನೀವು? ಅವ್ರು ಸಂಸ್ಕೃತ ಪ್ಲಸ್ ಕ್ಲರ್ಕು. ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು? ನಿಮ್ಮದು? ಟಿ ಗುರುತಿಮ್ಮಯ್ಯ ಅಂತ. ನೀವು? ಜಯಶಂಕರ್. ಹೇಗೆ ಅನಿಸ್ತಿದೆ ನಿಮಗೆ ಸ್ಟೂಡೆಂಟ್ಸ್ನ ನೋಡಿ? ಖುಷಿ ಆಗಿಂದ ನಮಗೆ ಆಗಿದ್ದು ಚೆನ್ನಾಗಿತ್ತು, ಬ್ಯಾಚ್ ಚೆನ್ನಾಗಿತ್ತು, ಸ್ಕೂಲ್ ಹಂಗೆ ಇತ್ತು, ಭಾರಿ ಅಟ್ರಾಕ್ಷನ್ ಇತ್ತು, ತುಂಬ ರೆಸ್ಪೆಕ್ಟೇಬಲ್ ಇತ್ತು. ಈಗ ಮೊಬೈಲ್ ಇವಾಗ ಅದೇ ರೆಸ್ಪೆಕ್ಟ್ ಅಲ್ಲಿ ಇದ್ದೀವಿ. ಎಷ್ಟು ಸೆಕ್ಷನ್ ಇತ್ತು ಸರ್ ನಿಮಗೆ? ನಾವು 10 ಸೆಕ್ಷನ್ ಇತ್ತು ಅವಾಗ. 10 ಇವರಿದ್ದಾಗ 6 ಇವು ಪೀರಿಯಡ್ ನಾವು ಬಂದಾಗ 6 ಸೆಕ್ಷನ್ ಆಯಿತು. ಒಂದು ಸ್ವಲ್ಪನಾದ್ರೂ ನೆನಪಿದಾರ ಇವರು? ಸ್ವಲ್ಪ ಮುಖ ನೋಡ್ತಾ ಗೊತ್ತಾಗ್ತದೆ, ಗೊತ್ತಾಗ್ತದೆ. ಹಿಂಗೆ ಸ್ವಲ್ಪ ಡೆವಲಪ್ ಆಗಿದೆ. ನಾವಿದ್ದಾಗಿದ್ದು ಬೇರೆ, ಈಗ ನೀವಿರೋ ಸ್ಟೇಜ್ ಆದರೆ ನೋಡಿ ಮುಖ ಮಾತಾಡ್ಸಿದ್ರೆ ಪರಿಚಯ ಆಗುತ್ತೆ. ಎಷ್ಟು ಖುಷಿ ಇದೆ ನಿಮಗೆ ಈ ಪ್ರೋಗ್ರಾಮ್ ಮಾಡ್ತಿರೋದು, ಸ್ಟೂಡೆಂಟ್ಸ್ ಎಲ್ಲ ಸೇರ್ತಿರೋದು? ಅದು ತುಂಬ ಖುಷಿ ಇದೆ ನಮ್ಗೆ. ಯಾಕೆಂದರೆ ಬರೋ ಖುಷಿಲಿಗೆ ಭಾರಿ ಹುಷಾರು ನಮಗೆ. ನಮ್ಮನ್ನ ಸುಮಾರು 22-23 ವರ್ಷದಲ್ಲಿ ನೆನಪು ಮಾಡ್ಕೋತಾ ಇದ್ದಾರೆ, ನಮ್ಮನ್ನ ಒಂದು ಸೇರಿಸಿ ಎಲ್ಲ ಇದು ಮಾಡ್ತಾ ಇದ್ದಾರಲ್ಲ, ಖುಷಿನೇ ನಮಗೆ. ನನಗೆ ಇವತ್ತು 4 ಫಂಕ್ಷನ್ ಐತೆ ನಮ್ಮೂರಲ್ಲೇನೆ, ಸಂಬಂಧಿಕರದ್ದು 2 ಫಂಕ್ಷನ್ ಐತೆ, ಆದರೂ ಎಲ್ಲ ಬಿಟ್ಟು ಬಂದಿದ್ದೀರಾ? ನಾನು ನೈಟ್ ಹೋಗಿದ್ದೆ, ಇವತ್ತು ಮಾತ್ರ ಬೆಳಗ್ಗೆ ಇಲ್ಲಿ ಬರ್ಬೇಕು ಅಂತ ಒಂದು ಉದ್ದೇಶ. 5 ಗಂಟೆಗೆ ಎದ್ದು ಬೆಂಗಳೂರಿಗೆ 2 ಫಂಕ್ಷನ್ ಹೋಗ್ಲೇಬೇಕಾಯ್ತು ಪ್ರವೇಶ. ನಾನು ನಮ್ಮ ಮನೆಯವ್ರನ್ನ ಬಸ್ ಹಚ್ಚಿ ಸೋದರಿಗೆ ಬಂದು ಈ ಕಡೆಗೆ ಬಂದು ಇಲ್ಲಿ ನಾವು ಸ್ವಲ್ಪ ಹಿಂಗೆ ಎದ್ದಿದ್ವಿ. ಆಗಲೇ ನಮಗೆ ಸ್ವಲ್ಪ ಭಯ ಆದರೂ ರೆಸ್ಪೆಕ್ಟ್ ಚೆನ್ನಾಗಿ ಕೊಡೋರು, ತುಂಬ ರೆಸ್ಪೆಕ್ಟ್ ಕೊಡೋರು. ಹಂಗೆ ನಾವು ಪಾಠ ನೋಡು ಎಲ್ಲ ಇಂಟ್ರೆಸ್ಟಾಗಿ ಪಾಠ ಮಾಡಿವು. ಇವು ನಾವೆಲ್ಲ ಕೊಲಿಗೆ ಇಲ್ಲ ನಾವೆಲ್ಲ ಭಾರಿ ಚೆನ್ನಾಗಿ ಕೇಳೋರು ಇವರು ಇಂಟ್ರೆಸ್ಟ್ ಕೊಟ್ಟು, ಅದೆಲ್ಲ ತುಂಬ ಖುಷಿಯಾಗಿದ್ದು. ನಾವಿನ್ನು ಯಂಗ್ಸ್ಟರ್ ಆಗ ಇವರಾಗಿ ಒಂಥರ ಏನೋ ಒಂಥರ ಇದಿತ್ತು. ಸರ್ ಹಿಂದೆ ಕೈಗೆಲ್ಲ ಹೊಡಿತಿದ್ರಾ? ಹೊಡಿತಿದ್ರಾ? ಹೆಂಗೆ ಹಿಡ್ದು? ಯಾಕೆ ಎಷ್ಟೊಂದು ಹೊಡಿತಿದ್ರಿ ನೀವು? ಯಾಕೆ ಎಷ್ಟೊಂದು ಹೊಡಿತಿದ್ರಿ ನೀವು? ಓದ್ಲಿ ಅಂತ ಹೊಡಿತಿದ್ದು. ನಮ್ಮದು ಕಠಿಣವಾದ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ತಗೋತಿದ್ದು, ಅವ್ರಿಗೆ ಅವೆಲ್ಲ ಬರೋಕ್ಕಿಲ್ಲ ಸರಿಯಾಗಿ. ಏನೋ ಒಂದು ಸ್ವಲ್ಪ ಲಾಸ್ಟು ನಾನು ಇಲ್ಲಿ ಇತ್ಕೋದೆ ತೋಟಗೆರೆ, ಲಾಸ್ಟು 6 ತಿಂಗಳು ಅಷ್ಟೇ, 4-7 ಲಾಸ್ಟ್ ನವಂಬರ್ಗೆ ಹೋದೆ. ಅಲ್ಲಿ ಹಿಂದೆ ಇದ್ದು ಮಾಸ್ಟ್ರು ಇಂಗ್ಲೀಷ್ 2 ಪಾಠ ಮಾಡಿದ್ರು ಅಷ್ಟೇ. 10th 2 ಪಾಠ ಮಾಡಿದ್ರು ಅಷ್ಟೇ. ಇನ್ನು ಅದೆಷ್ಟು ನವಂಬರ್ಗೆ ಹೋದೆ, ಡಿಸೆಂಬರ್, ಜನವರಿ, ಫೆಬ್ರವರಿ 4 months 3 ಮಾಸದಲ್ಲಿ ಇನ್ನು 8 ಪಾಠ ಪದ್ಯಗಳು ಮಾಡಬೇಕು. ಹೆಂಗೆ ಮಾಡೋದು ಅವ್ರಿಗೆ ಏನೋ ಒಂದು ಏನೋ ಇದಿಲ್ಲ. ಒಂದು 2-3 ಪದ್ಯ ತರಿಸ್ಕೊಳ್ಳೋದಿಲ್ಲ ನಾನು. ಹುಡುಗಿರೇ ಜಾಸ್ತಿ ತಗೊಳ್ಳೋ ಬಿಸಾಕ್ಬಿಡೋರು. ಅವಮ್ಮ ಅವರು ನಮಗೆ ಸೆಂಡಪ್ ಕರೆದಿದ್ರು, ಗುರುವಂದನ ಕರೆದಿದ್ರು. ಆ ಅಮ್ಮ ಅವರು ಲಾಸ್ಟ್ ಇಟ್ಟಲ್ಲಿ ಅವ್ರಿಗೆ ಹೆಂಗೆ ಹೇಳಿದ್ರು, ಸರ್ ತಗೊಳ್ಳೋದು ನೀವು ತಂದು ಕೊಡಿದ್ರಿ, ಮಡಗಿದ್ರಿ ಕೋಲ ತಗೊಳ್ಳೋದು ಹಾಕಿ ಬಿಸಾಕೋದಿಲ್ಲ ಅಂತ. ಹಂಗೆ ಅಂದರೆ ಆ ವರ್ಷ ಆ ಟೈಮಲ್ಲಿ ಕಮ್ಮಿ ರಿಸಲ್ಟ್ ಇದ್ದು 65-66% ಬಂತು ರಿಸಲ್ಟು. ಹಂಗೆ ಅಲ್ಲಿ ಓಂ ಗುರುಭ್ಯೋ ನಮಃ. ಒಬ್ಬೊಬ್ಬರೇ ಟೀಚರ್ಸ್ ಬರ್ತಾ ಇದ್ರೆ ಎಷ್ಟು ಖುಷಿಯಿಂದ ಎಲ್ಲರನ್ನೂ ವೆಲ್ಕಮ್ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಖುಷಿಯಿಂದ ಅದೇ ಎಕ್ಸೈಟಿಂದ ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ರು. ಒಬ್ಬೊಬ್ಬರು ಟೀಚರಲ್ಲೂ ಒಂದೊಂದು ಹಿಡನ್ ಟ್ಯಾಲೆಂಟ್ ಅಂತ ಇದ್ದೇ ಇರುತ್ತೆ. ಸೊ ಈ ಟೀಚರು ತುಂಬ ಚೆನ್ನಾಗಿ ಸಾಂಗ್ ಹೇಳ್ತಾರೆ. ಸೊ ಅವ್ರ ಬಾಯಲ್ಲೇ ಒಂದು ಒಳ್ಳೆ ಸಾಂಗ್ನ ಕೇಳಬೇಕು ಅಂಥೇಳಿ ಸ್ಟೂಡೆಂಟ್ಸ್ ಎಲ್ಲ ಆಸೆಪಟ್ಟು ಅವ್ರ ಹತ್ರ ಹಾಡು ಹೇಳಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ. ಜಗದ ಶಕ್ತಿಗಳೆಲ್ಲ ಒಂದಾಗಿ ನಿಂತಿತು, ಜಗವೆಲ್ಲ ಆಕ್ರಮಿಸಿ ಆಕಾರ ಬಂದಿತು. ಕೈ ಮುಗಿದ ಕೇಶವು, ಸೂರ್ಯ ಚಂದ್ರರೇ ನಯನಗಳು, ಹೊಳೆವ ಮಿಂಚುಗಳೇ ನಗೆಯೋ, ಸಿಡಿಲು ಗುಡುಗುಗಳೆಲ್ಲ ನೀನಾಡ ನುಡಿಯೋ, ಮೇಲು ಪರ್ವತವೇ ನೀ ಹಿಡಿದ ಗದೆಯೋ, ಪಾದ ಕಮಲಗಳೆರಡು ಪಾತಾಳದಲ್ಲಿವೆಯೋ, ಅಂಜನಾಥನಯ್ಯ, ವೀರಾಂಜನೇಯ, ಮಾರುತಿರಾಯ, ಆಕಾಶ ಭೂಮಿಗಳೊಂದು ಮಾಡಿ ನಿಂತ ನಿನ್ನ ಈ ಆಕಾರವೇನ
ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ಆಕಾರವೇನೋ ನಿನ್ನೈ ಆಕಾರವೇನೋ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಾರೆ ಹನುಮ ಮೊಗವ ಕಾಡಲಾರೆ ನೋಡುವ ಬಗೆ ಹೇಗೆ ನಿನ್ನ ಬೇಡುವ ಬಗೆ ಹೇಗೆ ನಿನ್ನ ಪಾದ ಹುಡುಕಾರೆ ಹನುಮ ಮೊಗವ ಕಾಡಲಾರೆ ಕೋಟಿಗಳು ಸಾಲದಯ್ಯರಿನ್ನ ರೂಪ ತಂದಿಕೊಡಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ನಿಂತ ರೀತಿಯು ತಲುವ ಕಾಂತಿಯು ಉರಿವ ಸೂರ್ಯ ಹಣದ ದೀಪದಂತೆ ಕಾಣುತ್ತಿರಲು ಹೀಗೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ ನಿನ್ನ ಉಸಿರ ಬಿಸಿಗೆ ಎದರಿ ನದಿಗಳಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಉಸಿರ ಬಿಸಿಗೆ ಎದರಿ ನದಿಗಳಾಗುತ್ತಿರಲು ದಿವ್ಯ ರೂಪ ಕಂಡ ಗಿರಿಗಳೆಲ್ಲ ನಡುಗುತ್ತಿರಲು ನಿನ್ನ ಭಾರತಾಳದಿಂದ ಭೂಮಿ ಕುಸಿದು ಹೋಗುತ್ತಿರಲು ಎಲ್ಲಿ ನಾನು ನಿಲ್ಲಲಯ್ಯ ನಿನ್ನ ನೋಡಲು ರೋಮ ರೋಮವೇ ರಾಮ ರಾಮವೋ ರೋಮ ರೋಮವೇ ರಾಮನಾಮವೋ ಶಂಖನಾದ ತಾಳವಾದ್ಯದ ಶತಿಕರು ಕೊಡಗುತ್ತಿರಲು ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಕಣ್ಣುಗಳ ಕೋರೈಸುವ ಕಾಂತಿ ಚೆಲ್ಲುವ ಈ ಭವ್ಯ ರೂಪವೇನೋ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ ನಿನ್ನ ಈ ಆಕಾರವೇನೋ. ಹಳೆಯ ಶಿಕ್ಷಕರೆಲ್ಲ ಒಂದಾದಂಥ ಕ್ಷಣ ಇದು. ಬನ್ನಿ ಈಗ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಣ. ಹಲೋ ಮ್ಯಾಮ್, ನಿಮ್ಮ ಹೆಸರು? ಮಾಲಿನಿ ಅಂತ ಹೇಳಿ. ಎಲ್ಲಿಂದ ಬಂದಿರೋದು ನೀವು? ಮೇಡಮ್ ನಾವು ಬಿಡದಿಯಿಂದ ಇಲ್ಲಿ ಯಾವ ಸ್ಟ್ಯಾಂಡರ್ಡಿಂದ ನೀವು 8th 9th 10th 8th 9th 10th ಹೈಸ್ಕೂಲ್. ಹೇಗೆ ಅನಿಸ್ತಿದೆ ಫಂಕ್ಷನ್ ಮಾಡ್ತಿರೋದು ನಿಮಗೆ? ತುಂಬ ಖುಷಿ ಆಗ್ತಿದೆ. ಬಹಳ ದಿನಗಳ ನಂತರ ನಮ್ಮ ಹಳೆ ಸ್ನೇಹಿತರನ್ನೆಲ್ಲ ಗೆಳೆಯತಿಯರನ್ನ ನೋಡ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. 23 ವರ್ಷ ಆದಮೇಲೆ ನಮಗೆ ಬಹುಶಃ ಈ ಥರ ಒಬ್ರಿಗೊಬ್ರು ನೋಡ್ತೀವಿ ಮಾತಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಕೆಲವೊಬ್ಬರು ಕಾರಣದಿಂದ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಿ. ಭಾಳ ದಿವಸದ ನಂತರ ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಒಬ್ರಿಗೊಬ್ರು ಪರಿಚಯನೇ ಇರಲಿಲ್ಲ, ಇವಾಗ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಂಡು ಹೋದ್ಮೇಲೆ ಎಷ್ಟೊಂದು ಜನ ಫ್ರೆಂಡ್ಸ್ ಇವಾಗ ನಮಗೆ ಅಂತ ಅನ್ನಿಸ್ತಿದೆ. ಎಲ್ಲ ಗ್ರೂಪ್ ಮಾಡ್ಕೊಂಡು ಇವಾಗ ಅದರಲ್ಲೆಲ್ಲ ಚಾಟ್ ಮಾಡ್ತಾ ಇದ್ದೀರಾ? ಹೌದು ಮೇಡಮ್. ಹೇಗೆ ಅನಿಸ್ತಿದೆ ಇವಾಗ ಈ ಫಂಕ್ಷನಲ್ಲಿ ಎಲ್ಲರೂ ಸೇರಿರೋದು? ಮತ್ತು ಇವಾಗ ಸರ್ಗಳೆಲ್ಲ ನೋಡ್ತಿದ್ದೀರಾ ಎಷ್ಟೋ ವರ್ಷಗಳಾದಮೇಲೆ? ನಮ್ಮ ಬಾಲ್ಯ ಎಲ್ಲ ನೆನಪಿಗೆ ಬರ್ತಿದೆ. ನಾವೆಲ್ಲಿ ಕೂತ್ಕೋತಿದ್ವಿ, ನಮಗೆ ಎಲ್ಲ ಯಾವ ಮಾಸ್ಟ್ರುಗಳು ಯಾವ ರೀತಿ ಪಾಠ ಮಾಡ್ತಿದ್ರು, ಆವಾಗ ನಾವೆಲ್ಲ ಏನು ಮಾಡ್ತಿದ್ವಿ, ನಾವು ಎಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ದಿದ್ದು ಪ್ರತಿಯೊಂದು ಎಲ್ಲ ಮತ್ತೆ ನೆನಪಾಗ್ತಿದೆ. ಒಟ್ಟಾರೆ ಬಾಲ್ಯನೆಲ್ಲ ಮರುಕಳಿಸ್ದಂಗೆ ಅನ್ನಿಸ್ತಿದೆ. ನಿಮ್ಮ ಫೇವ್ರೇಟ್ ಟೀಚರ್ ಯಾರು? ನನ್ನ ಫೇವ್ರೇಟ್ ಟೀಚರ್ RM. ಯಾವ ಸಬ್ಜೆಕ್ಟ್ ಅದು? ಭೌತಶಾಸ್ತ್ರ ತಗೋತಾ ಇದ್ರು. ವೆರಿ ಕೊಡಿ. ನಿಮ್ಮ ಹೆಸರು? ಸ್ವಲ್ಪ ಮೈಲ್ ಮೇಲೆ ಇಟ್ಕೊಳ್ಳಿ. ಶಶಿಕಲಾ. ಎಲ್ಲಿಂದ ಬರ್ತಿದ್ರಿ ನೀವು? ನಾವು ಗಂಗೇನ್ಪುರ. ನಿಮ್ಗೆ ಹೇಗೆ ಅನಿಸ್ತಿದೆ? ನಮಗೂ 23 ವರ್ಷ ಆದಮೇಲೆ ಎಲ್ಲ ಗೆಳತಿಯರೆಲ್ಲ ಸಿಕ್ಕಿದ್ದಾರೆ. ತುಂಬ ಖುಷಿ ಆಯಿತು. ಈ ಥರ ಮತ್ತೆ ಸೇರ್ತೀವಿ ಅಂತ ಏನಾದರೂ ಅಂದ್ಕೊಂಡಿದ್ರಾ? ಪ್ಲ್ಯಾನ್ ಅಂದ್ಕೊಂಡಿರಲಿಲ್ಲ. ಎಲ್ಲ ಮಂಜು ಅವರೆಲ್ಲರನ್ನೂ ಒಟ್ಟುಗೂಡಿಸಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಹೇಳಬೇಕು.
ಓಕೆ. ನೀವು ಯಾವ ಬೆಂಚಲ್ಲಿ ಕೂರ್ತಿದ್ರಿ? ನಾವು ಸೆಕೆಂಡ್ ಥರ್ಡ್ ಬೆಂಚ್. ಇಲ್ಲ ಸ್ವಲ್ಪ ನಿಮ್ಮ ಅಕ್ಕಪಕ್ಕ ಯಾರು ಕೂರ್ತಿದ್ರು ನೆನಪಿದ್ಯಾ ನಿಮಗೆ? ನೆನಪಿದೆ, ನಳಿನ. ಮತ್ತು ನೀವು ಕ್ಲಾಸಲ್ಲಿ ಹೇಗಿರ್ತಿದ್ರಿ? ಸೈಲೆಂಟ್ ಅಂದರೆ ತುಂಬ ಸೈಲೆಂಟ್. ನೋಡಿದ್ರೆ ತುಂಬ ಸೈಲೆಂಟ್, ತುಂಬ ಒಬಿಡಿಯಂಟ್ ಸ್ಟೂಡೆಂಟ್. ನೈಸ್, ಥ್ಯಾಂಕ್ ಯು. ಬರೀ ಕೊಡಿ. ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಅಂತ. ನೀವು ಎಲ್ಲಿಂದ ಬರ್ತೀರಾ? ನಾನು ಕನಕನಹಳ್ಳಿಯಿಂದ ಬರ್ತಾ ಇದ್ದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈಗ ಫೀಲು? ನನಗಂತೂ ತುಂಬ ಖುಷಿ ಆಯಿತು, ಯಾಕೆಂದರೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಂದಿದ್ರೆ ಇದೆಲ್ಲ ಪಾಸಿಬಲ್ ಅಲ್ಲ ಅನ್ಕೊತೀನಿ. ಮಂಜು ಎಫರ್ಟ್ ಹಾಕಿ ಮಾಡಿರೋದು, ಅದರಲ್ಲೂ ಇವರು ಯಾರು ಗುರ್ತೇ ಸಿಗ್ತಾ ಇಲ್ಲ, ಅಷ್ಟು ಗೊತ್ತಾಗ್ಬಿಟ್ಟಿದ್ದೀವಿ ಎಲ್ಲರೂ. ಹಾಗಾಗಿ ತುಂಬ ಖುಷಿ ಆಯಿತು. ಮತ್ತು ಇವರೆಲ್ಲ ಅನ್ಕೊಂಡಿದ್ರ ಮತ್ತೆ ನಾವು ಹಿಂಗೆಲ್ಲ ಸೇರ್ತೀವಿ ಅಂದರೆ ಈ ಯಾವುದು ಚಾರ್ಮಿನಾರ್ ಅಂತ ಒಂದು ಫಿಲ್ಮ್ ಬಂತಲ್ಲ, ಅಲ್ಲಿ ಈ ಕಾನ್ಸೆಪ್ಟು ಮೇ ಬಿ ಬಂದಿದ್ದು ಅನ್ಕೊತೀನಿ. ಹೌದು, ಚಾರ್ಮಿನಾರ್ ಒಂದು ಫಿಲ್ಮ್ ನೋಡುವಾಗ ನಾನು ಅದು ಈ ಕಾನ್ಸೆಪ್ಟು ಅವಾಗೆ ಬಂದಿದ್ದು ಅನ್ಕೊತೀನಿ. ಅವಾಗ ಅಂದ್ಕೊಂಡೆ ನಾವು ಈ ಥರ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ. ಬಟ್ ಅಷ್ಟೊಂದೆಲ್ಲ ಮುಂದೆ ಬಂದು ಮಾಡೋಕ್ಕೆ ಮಾಡಲಿಲ್ಲ. ಯಾರೋ ಒಬ್ಬರು ಮಾಡಿದ್ರ ಖುಷಿಯಿಂದ ಎಲ್ಲ ಬಂದಿದ್ದೀವಿ. ಆಮೇಲೆ ನಮ್ಮಿಂದ ಎಷ್ಟು ಆಗುತ್ತೆ ನೋಡಿ ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ, ಅಷ್ಟು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಸೇರ್ಕೊಂಡು. ಆಮೇಲೆ ಈ ಕಡೆ ಸವಿತಾ ಅಂತ ಇದ್ಲು, ಪೂರ್ತಿ ಕವನ ಬರ್ತಿದ್ವಿ. ಅವಾಗೆಲ್ಲ ಸಾಂಗ್ ಬರೆಯೋದು, ಕವನಗಳು ಬರೆಯೋದು, ನಮ್ದು ಹ್ಯಾಂಡ್ ರೈಟಿಂಗ್ ಇಂದ ಎಲ್ಲ ಹಿಡಿದು ಸಿಮಿಲರ್. ಹ್ಯಾಂಡ್ ರೈಟಿಂಗ್ ಇಂದ ಹಿಡಿದು ಅವಳು ನೋಟ್ಸ್ ನಾನು ಬರೆದ್ರು ಗೊತ್ತಾಗಲ್ಲ, ನನ್ನ ನೋಟ್ಸ್ ಅವಳು ಬರೆದ್ರು ಗೊತ್ತಾಗಲ್ಲ. ಆ ಥರ ಸಿಮಿಲಾರಿಟಿ ನಮ್ದು. ನಿಮ್ಮ ಫೇವ್ರೇಟ್ ಟೀಚರ್? ಅಲ್ಲಿಂದ 5th ಇಂದ ಬಂದು ಇವಳು ನಾನು ಒಂದೇ ಹೈಟು ಒಂದೇ ವೆಯ್ಟು ಎಲ್ಲ ಇರ್ತಿದ್ವಿ. ಇವಳೆಲ್ಲ ನಾವೆಲ್ಲ ಜೊತೆ. ನಿಮ್ಮ ಫೇವ್ರೇಟ್ ಟೀಚರ್ ಯಾರು? ನಮಗೆ ಅಲ್ಲಿ 5th ಅಲ್ಲಿ ಒಬ್ರು ಮಂಜುನಾಥ್ ಸರ್ ಅಂತಿದ್ರು. 10th ಅಲ್ಲಿ? ಈಗ 10th ಅಲ್ಲಿ FB ಅಂತ ಮೇಡಮ್ ಇದ್ರು, ಅವರು ಡೆತ್ ಆದ್ರು. ನಿಮ್ಮ ಕ್ಲಾಸ್ ಟೀಚರ್ ಯಾರು ಅಂತ ನೆನಪಿದ್ಯಾ? ನಮ್ಮ ಕ್ಲಾಸ್ ಟೀಚರ್ FB ನಮಗೆ SLC ಅದೇ ಇದು ಫೈಲ್ ಎಲ್ಲ ಕೊಟ್ಟು ಮಾಡಿಸಿದ್ದಾರೆ. FB SLCಲಿ ನಿಮ್ಗೆ ಕ್ಲಾಸ್ ಲೀಡರ್ ಅಂತ ಮಾಡ್ತಿದ್ರಲ್ವಾ ಅವಾಗೆಲ್ಲ? ಯಾರಿದ್ರು ಲೀಡರು? ನರಸಿಂಹಮೂರ್ತಿ ಅಂತ ಒಬ್ಬ. ಹೇಗಿದ್ರು ಎಲ್ರು? ನಿಮ್ಮ ಹೆಸರು? ಧರಣೇಶ್, ರುದ್ರಮೂರ್ತಿ, ಮೋಹನ್ ಕುಮಾರ್, ರೇಣುಕಾ ಪ್ರಸಾದ್. ಇವಾಗೆಲ್ಲ ಒಟ್ಟಿಗೆ ಸೇರಿದಿರಲ್ವಾ? 23 ವರ್ಷ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿದ್ದೀರಾ, ಹೇಗೆ ಅನಿಸ್ತಿದೆ ನಿಮಗೆ? ತುಂಬಾ ಖುಷಿ ಅನಿಸಿದೆ, ತುಂಬಾ ಖುಷಿ ಆಗ್ತಿದೆ. ಎಲ್ಲ ಒಂದ್ಸತಿ ಮತ್ತೆ ಹಳೆ ಬಾಲ್ಯದ ನೆನಪು ಜ್ಞಾಪನ ಬರೋದಂತ ಒಂದು ಸಿಚುವೇಶನ್ ಇದೆ. ತುಂಬಾ ಖುಷಿ ಆಗ್ತಿದೆ. ಆವಾಗಿನ ಲೈಫ್ಗೂ ಈಗಿರೋ ಲೈಫ್ಗೂ ಹೇಗೆ ಅನಿಸ್ತಿದೆ? ಅವಾಗ ಅಂದ್ರೆ ಜವಾಬ್ದಾರಿ ಕಮ್ಮಿ, ಹುಡುಗಾಟ ಸಿಕ್ಕಾಪಟ್ಟೆ, ಅವಾಗ ಓದ್ಬೇಕು ಬಾಲ್ಯ. ಈಗ ಅಂದ್ರೆ ಫ್ಯಾಮಿಲಿ ಜವಾಬ್ದಾರಿ, ಸಂಸಾರನ ಜವಾಬ್ದಾರಿಲಿ ಈ ಜವಾಬ್ದಾರಿಲಿ ಮತ್ತೆ ಈ ತರ 23 ವರ್ಷ ಸೇರಿ ಎಲ್ಲ ಸ್ನೇಹಿತರು ಸೇರಿ ಒಂದು ಇದರಿಂದ ಒಂದು ಫಂಕ್ಷನ್ ತರ ಮಾಡಿ ಒಂದು ಸಭೆ ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಹಾಗಾಗಿ ಅವಾಗಿನ ಅನುಭವಗಳು ಹೇಗಿತ್ತು? ಅವಾಗಿನ ಅನುಭವ ಅಂದರೆ ಚೈಲ್ಡ್ಹುಡ್ ಇದು ಚೆನ್ನಾಗಿತ್ತು ನಮಗೆ. ಇವಾಗ ಜವಾಬ್ದಾರಿ, ಸಂಪಾದನೆ, ಫ್ಯಾಮಿಲಿ, ಅವಾಗಿನ ಅನುಭವ ನಮ್ಗೆ ಯಾವುದೂ ಜವಾಬ್ದಾರಿ ಇರಲಿಲ್ಲ. ಓದಿದ್ರು ಖುಷಿ ಆಗೋದು, ಓದಿದ್ರು ಖುಷಿ ಆಗೋದು, ಮಾತ್ರ ಓದ್ತಿರ್ಲಿಲ್ಲ. ನೀವು ಯಾವ ಥರ ಸ್ಟೂಡೆಂಟ್ಸು? ಅಂದರೆ ಕ್ಲಾಸಿಗೆ ಕರೆಕ್ಟಾಗಿ ಬರ್ತಿದ್ರಾ, ಇಲ್ಲ ಚಕ್ಕರ್ ಆಗ್ತಿದ್ರಾ? ಸ್ಕೂಲಿಗೆ ಬರೋಕ್ಕೆ ಇಷ್ಟ ಆಗ್ತಿತ್ತು ಅವಾಗ ನಿಮಗೆ? ಬರುವಂತ ಆಮೇಲೆ ಬಂದ್ರು ಅದೇ ಹೇಳಿವ ನಮ್ಮ ಸಾರು TG ಇದ್ದಾರ, PNP ಇದ್ದಾರ, ನೋಡಿ ಅವ್ರು ಏನಾನ ಇದ್ದು ಅಂದ್ರೆ ಹೊಟ್ಟೆ ನೋವು ಹುಷಾರಿಲ್ಲ ಅಂತೇಳಿ ಇಲ್ಲೇ ಬಾನವಾಡಿ ಹಾಸ್ಪಿಟ್ಲಿಗೆ ಹೋಗ್ಬಿಡಿ. ಸುಮಾರು ಸಲ ಮಾಡಿದ್ದೀವಿ ಆ ಕೆಲಸನ. ಹೋಗೋದು ಮಾತ್ರೆ ಕೊಡೋರು ಮೇಡಮ್ಮು, ಮಾತ್ರೆ ಇಸ್ಕೊಂಬಂದು ಸಾರಿಗೆ ತೋರಿಸ್ಬಿಟ್ಟು ಸರ್ ಹೊಟ್ಟೆ ನೋವು ಹಿಂಗೆ ಹುಷಾರಿರಲಿಲ್ಲ ಈ ಥರ ಬಂದು ಹೋಗಿ. ಎಷ್ಟೋ ಸಲ ರಿಪಬ್ಲಿಕ್ ಡೇಗೆ ಏನಾಗಿತ್ತು ಅಂತಂದ್ರೆ ನಾವು ನಡ್ಕೊಂಬರ್ಬೇಕಾಗಿತ್ತು. ಆಗ ವೆಹಿಕಲ್ಸ್ ಇರಲಿಲ್ಲ, ಬಸ್ಗಳು ಬಸ್ ಮತ್ತೆ ಯಾರಾದರೂ ಪಬ್ಲಿಕ್ ಬರಬೇಕಾದ್ರೆ ಅವ್ರಿಗೆ ಬೈಕ್ ಅಡ್ಡ ಹಾಕ್ಬಿಟ್ಟು ಬರ್ತಿದ್ವಿ. ಎಷ್ಟೋ ಸಲ ನಾವು 4-5 ಕಿಲೋಮೀಟರ್ ನಡ್ಕೊಂಬರ್ಬೇಕಾದ್ರೆ ಅಲ್ಲಿ ಒಂದು ನಮ್ಮ ಕನಕನಹಳ್ಳಿ ಇದೆ, ಅಲ್ಲೊಂದು ಬಂಡೆ ಇದೆ, ಅಲ್ಲೊಂದು ಮರ ಇದೆ. ಅಲ್ಲಿಗೆ ನಾವು ಸ್ಕೂಲಿಂದ ನಾವು ಬರಬೇಕಾದ್ರೆ ಮುಂಚೆ ತೆಂಗಿನಕಾಯಿ ಎಲ್ಲ ನಾವು ಊರಿಂದ ತರಬೇಕಾಗಿತ್ತು. ಅದನ್ನು ತೊಗೊಂಬರೋದು, ಅಲ್ಲೇ ತಿಂದುಬಿಡೋದು, ಮತ್ತು ಹಂಗೆ ವಾಪಸ್ ಹೋಗ್ಬಿಡೋದು ಸ್ಕೂಲ್ ಬಿಟ್ಟಾಗ, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇಗೆ ಆ ಥರ. ಮತ್ತು ಆಮೇಲೆ ಎಷ್ಟೋ ಸಲ ದಾರಿ ಸಿಗಬೇಕಾದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ರಾಗಿ ಅವೆಲ್ಲ ತುಂಬ ಮಾಡಿದ್ದೀವಿ. ಮತ್ತು ಮಾಸ್ಟರ್ಗಳು ಕಂಡ್ರೆ ತುಂಬ ಭಯ ಇತ್ತು ನಮಗೆ, ಸಿಕ್ಕಾಪಟ್ಟೆ ಭಯ. ಅಂದರೆ ಮಾಸ್ಟರ್ಗಳಿಗೆ ಯಾವ ಟೀಚರ್ ಅಂದರೆ ಜಾಸ್ತಿ ಭಯ ಇತ್ತು ನಿಮಗೆಲ್ಲ? ಅಂತ ಯಾವ ಸಬ್ಜೆಕ್ಟ್ ಅಂತಿದ್ರು?
ಟಿ ಜಿ ಇಂಗ್ಲೀಷ್ ಸಬ್ಜೆಕ್ಟು ಮತ್ತು RM ಸೈನ್ಸ್ ಮತ್ತು ಮ್ಯಾಥ್ಸ್. ಜಾಸ್ತಿ ಯಾರು ನೀವೇ ಒದೆ ತಿಂದಿರೋದು ಅಂತ ಆಗ್ಲಿ ಯಾಕೆ ಅಷ್ಟೊಂದು ಇಷ್ಟನೇ ಒದೆ ಅಂದ್ರೆ ನಿಮಗೆ? ಅದೇ ಅಂತಲ್ಲ, ನಮಗೆ ವಿದ್ಯೆ ಅಷ್ಟು ನಮಗೆ ಈಗಿನ ಜನ್ರೇಷನಲ್ಲಿ 100 ಮಾರ್ಕ್ಸ್ಗೆ ಅಟ್ಲೀಸ್ಟ್ ಇಷ್ಟು ಒಂದು 75 ಬರೀ ಪ್ರಾಕ್ಟಿಕಲ್ ಇರುತ್ತೆ. ಬಟ್ ನಮ್ಗೆ ಹಂಗಲ್ಲ, 100 ಮಾರ್ಕ್ಸ್ ಬರೀಲೇಬೇಕಾಗಿತ್ತು ಅವಾಗ. ಈಗೆಲ್ಲ ಪ್ರಾಜೆಕ್ಟ್ ಅದು ಇದು ಮಾರ್ಕ್ಸ್ಗೆ 3 ಪೇಜ್ 2 ಪೇಜ್ 3 ಪೇಜ್ ಬರೀಬೇಕಾಯ್ತು ಆನ್ಸರ್. ಇವಾಗೆಲ್ಲ ಜಸ್ಟ್ ಟಿಕ್ಕಿಂಗ್, ಒಂದು ಟಿಕ್ಕಿಂಗ್ ಮೇಲೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಅವಾಗೆಲ್ಲ ಕಷ್ಟ ಇತ್ತು. ನಮ್ಮದು ಜೀವನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಮ್ಮ ಲೈಫ್. ಯಾಕೆಂದರೆ ನಾವು ಮಾಡರ್ನ್ ಯುಗನೂ ನೋಡಿದ್ದೀವಿ. ನಮ್ಮದೆಲ್ಲ ಸ್ಕೂಲ್ ಲೈಫ್, ಇವಾಗೆಲ್ಲ ಯಾವುದು ಮೊಬೈಲ್ಗಳು, ಸ್ಮಾರ್ಟ್ ಫೋನ್ಸ್ ಇದೆ. ಬಟ್ ನಮ್ಮ ಕಾಲದಲ್ಲಿ ಆ ಥರ ಇರಲಿಲ್ಲ. ಬರೀ ಸ್ಪೋರ್ಟ್ಸು, ಆಟ ಆಡೋದು, ಮಕ್ಕಳು ಎಲ್ಲ ಹುಡುಗರಿಗೂ ಒಂದು ನಿಕ್ನೇಮ್ ಇದೆ. ಇಲ್ಲ ಅಂತಲ್ಲ, ಎಲ್ಲರಿಗೂ ಒಂದು ನಿಕ್ನೇಮ್ ಇದೆ. ಪ್ಲಾಸ್ಟಿಕ್ ಅವರಲ್ಲಿ ಬಾಲ್ ಕಟ್ಕೊಂಡು ಲಗೋರಿ ಆಡ್ತಿದ್ದು, ಮತ್ತೆ ಎಕ್ಸಾಮ್ ಇದ್ರು ಈಜಾಡ್ಕೊಂಡು ಹಲಸಿನಕಾಯಿ ಕಿತ್ಕೊಂಡು ತಿನ್ಕೊಂಡು ಬಂದು ಎಕ್ಸಾಮ್ ಬಟ್ಟೆ ಎಲ್ಲ ಈಜಾಡ್ಕೊಂಡು ಹಲಸಿನಕಾಯಿ ಕಿತ್ತು ಕದ್ದಿಕ್ಬಿಟ್ಟು ಸೊ ಸ್ನೇಹಿತರೆಲ್ಲ ಒಂದೇ ಕಡೆ ಊರಲ್ಲಿ ಬರ್ತಾ ಇದ್ದಿದ್ದು. ಅವ್ರು ಓಡಿಸ್ಕೊಂಡ್ ಬಂದಿದ್ದು, ನಾವು ಬಿದ್ದು ಎದ್ದು ಓಡಿರೋದು, ಕಾಲು ಚಪ್ಪಲಿ ಇರಲಿಲ್ಲ. ನೀವೆಲ್ಲ ನಡ್ಕೊಂಡ್ ಬರ್ತಿದ್ರಿ ಅಲ್ವಾ? ನಿಮ್ಮ ಊರುಗಳಿಂದ ನಡ್ಕೊಂಡ್ ಬರ್ತಿದ್ವಿ ಅಲ್ವಾ? ಮಳೆ ಬಂದಾಗೆಲ್ಲ ಏನ್ ಮಾಡ್ತಿದ್ರಿ? ಮರಗಳು ಇದ್ರೆ ಮರಗಳು ಕೆಳಗೆ ನಿಂತ್ಕೊಳ್ಳೋದು, ಏನು ನೆನ್ಕೊಂಡು ಹೊರಟೋಗೋದು. ಮತ್ತೆ ಹೋಗಿದ್ರು. ನಮ್ಗೆ ಅವಾಗ ಅವೇರ್ನೆಸ್ ಇರಲಿಲ್ಲ, ಮೊಬೈಲ್ಸ್ ಇರಲಿಲ್ಲ, ಸ್ಕೂಲ್ ಅಪ್ಡೇಟ್ಗಳೇನು ಇರಲಿಲ್ಲ, ಆಮೇಲೆ ಟಿವಿನೂ ಇರಲಿಲ್ಲ. ಆ ಟೈಮಲ್ಲಿ ಏನು ಮಾಡ್ತೀವಿ, ಸುಮಾರು ಪ್ರತಿದಿನ ಬರ್ತಾ ಇರ್ವಿ. ಅರ್ಧ ದಾರಿ ಬರೀವೋ, ಯಾರಾದ್ರು ಸೈಕಲ್ ಇರೋಂಥ ಹುಡುಗರು ಮುಂಚೆ ಬಂದ್ಬಿಟ್ಟು ಸ್ಕೂಲ್ ರಜಾ, ಇವತ್ತು ಕೂಡ ರಜಾ ಅಂತ ಹೇಳಿರೋರು, ಮತ್ತೆ ವಾಪಸ್ ಹೋಗೋದು. ರಜಾ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಲಕ್ಕಿದ್ದೇವೆ ನಾವು. ಪೇಪರ್ ಇರೋದು ಸ್ಕೂಲ್ ರಜೆ ಇದ್ದಾಗ ಏನ್ ಮಾಡ್ತಿದ್ರಿ ಎಲ್ರು? ಕಳ್ಸೋರು, ದನ ಮೇಸು, ಕಾಯಿಗಳು, ಅದೇ ಕೆಲಸನೇ ಇರೋದು. ಆಟ ಆಯ್ತು, ಕೆಲವರು ವ್ಯವಸಾಯ, ಅದನ್ನ ತಪ್ಪಿಸ್ಕೊಂಡ್ಕೋಸ್ಕರ ಸ್ಕೂಲಿಗೆ ಬರ್ತಾ ಇದ್ದೀವಿ. ಹಲಸಿನಕಾಯಿ, ಮಾವಿನಕಾಯಿ ತಿನ್ಕೊಂಡು ಇಡೀ ಟೈಮಲ್ಲಿ ಕದ್ದು ತಿಂದು ಕದ್ದೆಲ್ಲ ಸ್ಕೂಲಿಗೆ ಸ್ಕೂಲಲ್ಲಿ ಚೆನ್ನಾಗಿ ಓದಿದ್ದೀವೋ ಇಲ್ವಾ? ಸ್ಕೂಲಲ್ಲಿ ಚೆನ್ನಾಗಿ ಓದಿದ್ದೀವೋ ಇಲ್ವೋ ಗೊತ್ತಿಲ್ಲ. ಬಾಲ್ಯದ ನೆನಪು ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ಸೊ ಇವಾಗ ಕೋಟಿ ಕೊಟ್ಟರು ಕಾಣಕ್ಕೂ ಬರಲ್ಲ ಲೈಫ್. ಮತ್ತೆ ಕೋಟಿ ಕೊಡ್ತೀವಿ ಲೈಫ್ ಎಲ್ಲ ಗೋಲ್ಡನ್ ಲೈಫ್ ತರ. ಸೊ ಊಟ ಇರ್ತಿರ್ಲಿಲ್ಲ, ಕುಡಿಯಕ್ಕೆ ನೀರು ಸಹ ಇರ್ತಿರ್ಲಿಲ್ಲ. ಬಂಡೆ ಮಠ ಇಲ್ಲೇ ಊಟ ಕೊಡ್ತಿದ್ರಲ್ವಾ? ಫಂಕ್ಷನ್ ಮಾಡಿದ್ರೆ ಈಗ ಗಾಂಧಿ ಜಯಂತಿ ಏನಾದ್ರು ಇದ್ರೆ ಕೆಲಸ ಮಾಡಿಸೋರು, ಹೊಲ ಬೀಸೋದು, ಮಳೆ ಬೀಸೋದಿಲ್ಲ. ಗಾಂಧಿ ಜಯಂತಿ ಪರ್ಟಿಕ್ಯುಲರ್ಲಿ ಒಂದು ಚಾಕ್ಲೇಟ್ ಫಸ್ಟ್ ಚಾಕ್ಲೇಟ್, ಆಮೇಲೆ ಕೊನೆಗೆ ಕೆಲಸ ಮಾಡಿದ್ರೆ ಚಾಕ್ಲೇಟ್, ಆಮೇಲೆ ಮೈಸೂರು ಅಂದ್ರೆ ಪಾಯಸ, ಬೂಂದಿ ಆ ಥರ ಏನಾದ್ರು ಊಟಕ್ಕೆ ಇದು ಮಾಡೋದು. ನಮಗೆ ಪಾಯಸ ಬೂಂದಿ ಫೇವರೇಟಲ್ಲಿ ಪಾಯಸ ಬೂಂದಿ. ನೀವೆಲ್ಲ ಯಾವ ಬೆಂಚಲ್ಲಿ ಕೂರ್ತಿದ್ರಿ? ಲಾಸ್ಟಿಂದ ಒಂದೆರಡು, ಫಸ್ಟಲ್ಲಿ ಎಲ್ಲ ಕಡಿಮೆ. ನೀವು ಫಸ್ಟ್ ಬೆಂಚಾ? ನಾವು ಸೆಕೆಂಡ್ ಬೆಂಚ್, ಆದ್ರೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್. ಸೆಕೆಂಡ್ ಬೆಂಚಿಗೆ ಕುಣಿಸಿದ್ರು. ಹಾಗಾಗಿ ಎಲ್ಲ ಗಲಾಟೆ ಮಾಡ್ತಾರೆ, ಕೂಗಾಡ್ತಾರೆ ಅಂತ ಲಾಸ್ಟ್ ಸೆಕೆಂಡ್ ಬೆಂಚ್ ಕುಣಿಸಿದ್ರು ನಮ್ಮನ್ನು. ಹಾಗಾಗಿ ಹೇಗೆ ಅನಿಸ್ತಿದೆ ಇವಾಗೆಲ್ಲ ನೀವು ಸೇರಿರೋದು? ತುಂಬಾ ಚೆನ್ನಾಗಿದೆ. ಹೇಳಿಲ್ವಾ, ಕ್ರೆಡಿಟ್ ಎಲ್ಲ ಮಂಜು ಕೊಡಬೇಕು. ನಮ್ಮ ಬ್ಯಾಚಲ್ಲಿ ಮಂಜಿದ್ದಾರೆ, ಅವನಿಂದನೇ ಎಲ್ಲ ಮಂಜಿಗೆ ಸೇರ್ಬೇಕು. ಮಂಜಿಗೆ ಸೇರ್ಬೇಕು ಅನ್ನೋದಕ್ಕಿಂತ ಅದಕ್ಕಿಂತ ಅದು ಪ್ರೇರಣೆ ಆಗಿರೋರು ಅವ್ರು. ಇದು ಹಿಂದೆಗಡೆ ಇನ್ನೊಬ್ರು ಇದ್ದಾರೆ, ಅರ್ಧಾಂಗಿಯಾದ ಧರ್ಮಪತ್ನಿಯವರು. ಇದಕ್ಕೆ ಮೇನ್ ಕಾರಣ ಬಾಯಿ ಹಾಕೊಟ್ಟಿರೋದೇ ಅವರು. ಮಂಜಿಗೆ ಹುಮ್ಮಸ್ಸು, ಉತ್ಸಾಹ ಇದು ಮಾಡಬೇಕು ಅಂತ ಬರೋಕ್ಕೆ ಕಾರಣವಾದರೆ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಅವ್ರನ್ನೊಂದ್ಸರಿ ವಿಚಾರಿಸ್ಬೇಕು. ನಿಮ್ಮ ಕ್ಲಾಸ್ ಲೀಡರ್ ಅಂತ ಯಾರಾದ್ರೂ ಇರ್ತಾರಲ್ವಾ? ಯಾರು ನಿಮ್ಮ ಕ್ಲಾಸ್ ಲೀಡರು? ನಮಗೆ ಕ್ಲಾಸ್ ಲೀಡರು, ಬೇಸ್ ಲೀಡರು ಆ ಥರ ಏನು ಮಾಡಿರಲಿಲ್ಲ? ರ್ಯಾಂಕ್ ಸ್ಟೂಡೆಂಟ್ ಅವಾಗ ನಾನು ಡಿಸ್ಟಿಂಕ್ಷನ್. ನಾನು ಅವಾಗ 7th ಫಸ್ಟ್ ಶಶಿಕಲಾ ಅನ್ಸುತ್ತೆ, ಸೆಕೆಂಡ್ ನಂದು ಇಡೀ ತಾಲೂಕು. ಇಲ್ಲ ಶಿವು ಅಲ್ಲ, ನಂದು ಡಿಸ್ಟಿಂಕ್ಷನ್ ಮಂಜನೇ ಇಲ್ಲ, ಶಶಿ ಮತ್ತೆ ನನಗೆ ಕಾಂಪಿಟೇಷನ್ ಇತ್ತು. ಕನಕನಹಳ್ಳಿ ಶಶಿ ಮತ್ತೆ ನನಗೆ ಕಾಂಪಿಟೇಷನ್ಸ್ ಇತ್ತು. ಆಮೇಲೆ ಕ್ಲಾಸ್ ರೂಮ್ ಅಲ್ಲಿ ತರಲೆ ಮಾಡಿದ್ದು ಆ ಥರದ್ದೆಲ್ಲ ಏನಾದರೂ ಇದೆಯಾ? ಜಾಸ್ತಿ ತರಲೆ ಮಾಡ್ತಿದ್ರು. ತರಲೆ ಮಾಡಿದಂತೂ ತುಂಬಾನೇ ಇದೆ. ಕ್ಲಾಸ್ ರೂಮ್ ಅಲ್ಲಿ ತುಂಬಾ ತರಲೆ ಮಾಡ್ತಿದ್ರ ನೀವು? ಯಾಕೆ ಮಾಡ್ತಿದ್ರಿ? ತಮಾಷೆಗೆ. ಹೇಗಿತ್ತು ಅವಾಗಿನ ಅನುಭವ? ಹೇಗಿತ್ತು ಅವಾಗಿನ ಲೈಫ್ ಇವಾಗ ಬರಲ್ಲ. ಈಗ ತುಂಬ
ಮಿಸ್ ಮಾಡ್ಕೊತಾ ಇದೀವಿ. ಆ ಲೈಫ್ ಎಂಜಾಯ್ಮೆಂಟನ್ನು ಇವಾಗ ಮಿಸ್ ಮಾಡ್ಕೊತಾ ಇದೀವಿ. ನಿಮಗೆ ಟೀಚರ್ಸ್ ಅಂದರೆ ಭಯ ಇತ್ತಾ? ಇಲ್ಲ, ಭಯ ಇರಲಿಲ್ಲ. ಭಯ ಇರಲಿಲ್ವಾ? ತೀಟೆ ಮಾಡ್ತಿದ್ರೆ ಹೊಡಿತಿದ್ರು ತಾನೇ ಟೀಚರ್ಸ್? ನಮಗೆ ಟೀಚರ್ಸ್ ಅಂದ್ರೆ ಭಯ ಇತ್ತು. ಯಾಕಂದ್ರೆ ಏನು ಟಿ ಜಿ ಬಂದಿದ್ದಾರ, ಆರ್ ಎಂ ಇದ್ದಾರ, ಎಮ್ ಎಸ್ ಆರ್ ಇದ್ದಾರ, ಯಾರ್ಯಾರು ಬಂದಿದ್ದಾರೆ ಯಾರ್ಯಾರು ಬಂದಿಲ್ಲ. ಸೊ ಈ ಫೀಲ್ಡ್ ಅಲ್ಲಿ ಪೇಪರ್ ಇವತ್ತು ಟೆಸ್ಟ್ ಪೇಪರ್ ಆನ್ಸರ್ ಪೇಪರ್ ಇದೆಯಾ, ಸೊ ಈ ಟಿ ಜಿ ಇದ್ದಾರೆ ಅಂತಂದ್ರೆ ನಾವು ರೈಟ್ ಈ ಬಂದ್ಬಿಟ್ಟು ಹೆಡ್ ಮಾಸ್ಟರ್ ಇದ್ರು ಪಾಪ ದೇವರಂತ ಮನುಷ್ಯ ಸರ್, ಹೊಟ್ಟೆ ನೋವು, ಕಾಲು ನೋವು, ಕೈ ನೋವು, ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸರಿ ಹೋಗ್ತಾ ನಡ್ಕೊಂಡು ಇನ್ನೇನು ಇಲ್ಲೇ ಹತ್ರ ಬಾನವಾಡಿ ನಡ್ಕೊಂಡು ಹೋಗ್ಬಿಡಿ, ತಿರ್ಗಾ ಬಂದು 1 hour ಟೈಮ್ ಪಾಸ್ ಮಾಡ್ಕೊಂಡು ತಿರ್ಗಾ ವಾಪಸ್ ಬರೀ ಒಂದು ಕ್ಲಾಸಲ್ಲಿ ಕೂತ್ಕೊಂಡಿವು. ಅಷ್ಟೊತ್ತಿಗೆ ಮುಗ್ದಿತ್ತು ಅವ್ರದ್ದು ಅಂದ್ರೆ ಓಕೆ. ಸೊ ಸಾರ್ ಬಂದಿಲ್ಲ ಅಂತ ಒಂದೊಂದ್ಸತಿ ಮಿಸ್ಟೇಕ್ ಆಗಿ ಗೊತ್ತಾಗ್ಲಿಲ್ಲ, ಬೆಳಗ್ಗೆ ತಿರ್ಗಿ ಯಾವ ಕಾರಣ ಹೇಳ್ಕೊಂಡು ಹೋಗೋದಪ್ಪ ನಾವು, ಯಾವ ಕಾರಣ ಹೇಳ್ಕೊಂಡು ಹೋಗೋದಪ್ಪ ಅಂತ ಹುಡುಕ್ತಿರುವ ಮತ್ತೆ ತಿರ್ಗಾ ಹುಡುಕೊಂಡು ಆ ಥರ ತುಂಬಾ ಇದೆ. ಯಾರಾದ್ರೂ ಟೀಚರ್ ಬಂದಿಲ್ಲ ಅಂದ್ರೆ ಆ ಪ್ಲೇಸಿಗೆ ಯಾರಾದ್ರೂ ಟೀಚರ್ಸ್ ಬರ್ತಿದ್ರಾ? ಇಲ್ಲ ಏನಾದ್ರೂ ಎಂಜಾಯ್ ಮಾಡ್ತಿದ್ರಾ? ಇಲ್ಲ ಬರೋರು, ಇಲ್ಲ ಅಂದ್ರೆ ಕಮೆಂಟ್ ಮಾಡ್ಕೊಂಡ್ಬಿಡೋರು. ನಮ್ದು ತುಂಬಾ ಸ್ಟ್ರಿಕ್ಟ್ ಇತ್ತು. ಆಟೋದ ಫೀಲ್ಡ್ ಬಿಟ್ರೆ ಕಮೆಂಟ್ ಮಾಡ್ಕೊಂಡ್ರೆ ಕ್ಲಾಸ್ ಮಾಡೋರು ಯಾರು ಬಿಡ್ತಾ ಇರ್ಲಿಲ್ಲ. ಓಕೆ, ಲಾಸ್ಟ್ ಕ್ವಶನ್. ಅವಾಗಿನ ಲೈಫ್ಗೂ ಈಗಿನ ಲೈಫ್ಗೂ ಹೇಗಿದೆ? ತುಂಬಾ ಇದೆ. ಒಬ್ಬೊಬ್ರು ಹೇಳಿ ಒಂದು ನಿಮಿಷ. ಆಗಿನ ಲೈಫ್ ತುಂಬ ಚೆನ್ನಾಗಿತ್ತು. ಮಾಸ್ಟರ್ಗಳು ಕಂಡ್ರೆ ನಮಗೆ ತುಂಬ ಭಯ ಇತ್ತು. ತುಂಬ ಜವಾಬ್ದಾರಿ ಇರಲಿಲ್ಲ, ಬಟ್ ಮಾಸ್ಟರ್ಗಳು ಕಂಡ್ರೆ ತುಂಬ ಭಯ ಇತ್ತು ನಮಗೆ ಅವಾಗ. ಬಟ್ ಇವಾಗಿನ ಮಕ್ಕಳಲ್ಲಿ ಈಗ ಮೊಬೈಲ್ ಅವೆಲ್ಲ ಇರೋದ್ರಿಂದ ಅಷ್ಟು ಅವರು ಫ್ರೆಂಡ್ಸ್ ಥರ ಇರ್ತಾರೆ. ನಾವು ಅನ್ಕೊಂತೀವಿ ಕೆಲವೊಬ್ರು ಮಾಸ್ಟರ್ಗಳ ಹತ್ರ ಎಷ್ಟು ಟೀಚರ್ಸ್ ಸ್ಟೂಡೆಂಟ್ಸು ಎಷ್ಟು ಬೋರ್ಡಾಗಿ ಮಾತಾಡ್ತಾರೆ ಅಂತಂದರೆ, ಏನಪ್ಪ ಈಗಿನ ಮಕ್ಳು ಹಿಂಗೆಲ್ಲ ಮಾತಾಡ್ತಾರೆ ಅಂತೀವಿ. ಯಾಕೆಂದರೆ ಈಗ ನನ್ನ ಫ್ರೆಂಡ್ಸ್ಗಳು ಮತ್ತು ತುಂಬ ಜನ ಮಾಸ್ಟರ್ಗಳಿದ್ದಾರೆ, ಅವ್ರ ಹತ್ರ ಎಲ್ಲ ಇವರು ಸ್ಟೂಡೆಂಟ್ಸ್ಗಳು ತುಂಬ ಬೋರ್ಡಾಗಿ ಮಾತಾಡ್ತಾರೆ. ನಾವು ಓದಿದ ಕಾಲದಲ್ಲಿ ಮಾಸ್ಟರ್ಗಳು ಅಂದರೆ ತುಂಬ ಭಯ ಇತ್ತು. ಇವಾಗಲೂ ಅಷ್ಟೇ, ನಮಗೆ ಮಾಸ್ಟರ್ ಕಂಡ್ರೆ ಅಷ್ಟೇ ಭಯ ಆಗುತ್ತೆ. ಇವಾಗಲೂ ನೋಡೋರು ಭಯ ಆಗುತ್ತೆ ನಮಗೆ. ನೆನಪು ಇಮಿಡಿಯೇಟ್ ಬರುತ್ತೆ ನಮಗೆ, ಆ ಥರ ಇದೆ. ಹೇಗಿತ್ತು ಲೈಫ್? ಅವಾಗ ಹೇಳಿವ ತುಂಬ ಚೆನ್ನಾಗಿತ್ತು. ಸೊ ಮಾಮೂಲಿ ಮಾಸ್ಟರ್ ಅಂದರೆ ಭಯ, ನಮಗೆ ರೆಸ್ಪೆಕ್ಟ್ ಇತ್ತು. ಸೊ ಬಸ್ ಇಳಿದು ಬರ್ತಾ ಇದ್ರು ಅಂದರೆ ನಾವು ಅಲ್ಲೇ ಓಡ್ತಾ ಇರೋ ಆ ಕಡೆಗೆ, ಸಾರ್ ಬರ್ತಿದ್ದಾರೆ ಅಂತ ಹೇಳಿ ಯಾರು ಬಸ್ ಬರ್ತಿದ್ದಂಗೆ ಮಾಡ್ತಿದ್ವಿ. ಈಗಿನ ಮಕ್ಕಳಲ್ಲೇ ಈಗಿನ ಟೀಚರಲ್ಲಾಗಲಿ ಅಷ್ಟಿಲ್ಲ. ಈಗೆಲ್ಲ ಸೋಷಲ್ ಒಂಥರ ಫ್ರೆಂಡ್ಶಿಪ್ ಥರ ಎಲ್ಲ ಇದು ಟ್ರೀಟ್ ಮಾಡ್ತಾರೆ. ಅವಾಗ ಬಂದರು ಅಂದರೆ ಸಾಕು ಕಡ್ಡಿಗಳು ಮುರಿದೋಗ್ಬಿಡವು, ಪ್ರಾಣ ಬಗ್ಸಿ ಹೊಡೆಯೋರು ಅಂದರೆ ನಮಗೆ ತುಂಬಾನೇ ಇದಾಗಿರೋದು. ಒಂದು ಜಾಸ್ತಿ ಹಿಂಗ್ ಹೊಡೆದಿರೋದೇ ಜಾಸ್ತಿ. ಹೊಸದಾಗ ಒಂದು ಕ್ಯಾಲ್ಕುಲೇಟರ್ ತಗೊಂಡಿದ್ದೆ, ಅದನ್ನ ಬೆಂಚ್ ಮಲಿಕೊಂಡು ಹಿಂಗೆ ಅಂತಿದ್ದೆ, ಕೀ ಏನ್ಬಿಡ್ತು PNP ಸರ್ ಹೊಡೆದ್ರು. ಸೋಷಿಯಲ್ ಕ್ಲಾಸಲ್ಲಿ ನೀನು ಮ್ಯಾಥಮೆಟಿಕ್ಸ್ ತಗೊಂಡು ಏನು ಮಾಡ್ತಿದ್ವಿ ಅಂತ ಫ್ರಂಟಿಂದ ಬ್ಯಾಕ್ ಗಂಟು ಹೊಡ್ಕೊಂಡು ಹಿಂಗೆ ಅನ್ಕೊಂಡು ಹೋಗಿ ಅವತ್ತೇ ಲಾಸ್ಟ್ ಅದೇ ಫಸ್ಟು. ಮೆಮೊರೀಸ್ ಇಟ್ಟಿದ್ದೀರಲ್ಲ, ಸಿಕ್ಕಾಪಟ್ಟೆ ಇದೆ, ತುಂಬ ಇದೆ. ಮಾತ್ರ ಟೆಸ್ಟ್ ಪೇಪರ್ ಕೊಟ್ಟರು ಅಂದ್ರೆ ಕ್ಲಾಸ್ ರೂಮ್ ಡೋರ್ ಬಾಕ್ಲಾಗ್ಬಿಡೋರು. ಅಂದ್ರೆ ಅಷ್ಟು ಸೌಂಡ್, ಅಂದ್ರೆ ಎಲ್ಲಾರು ಹೇಳ್ತಿರೋರು. ಅಂದ್ರೆ ಯಾರ್ಯಾರು ಮಾರ್ಕ್ಸ್ ಚೆನ್ನಾಗಿ ತೆಗ್ದಿದ್ದಾರೆ ಅವ್ರದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಯಾರು ಕಡಿಮೆ ಮಾರ್ಕ್ಸ್ ತೆಗೆದ ಲೆಸ್ ದೆನ್ 20 ಯಾರು ತೆಗ್ದಿದ್ದಾರೆ 25ಗೆ, ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ರೂಲ್ ದೊಂಡೆ ಸರಿಯಾಗಿ ಕೊಡೋರು ಮಾತ್ರ ಹಿಂಗೆ ಜಾಸ್ತಿ ಹೊಡಿತಾ ಇದ್ದು. ಬಟ್ ವಿ ಹ್ಯಾವ್ ಎಂಜಾಯ್ಡ್. ಬಸ್ಗೆ ಓಡಿಸೋದು, ಪ್ರಾಣ ಅವರು ಸ್ಕೇಲ್ ತರ ನಿಲ್ಸೋರು, ಹಿಂಗೆ ಕೊಟ್ಬಿಟ್ಟು ಇಲ್ಲಿ ಕಡ್ಡಿ ಇಟ್ಬಿಟ್ಟು ಈ ತರ ನಿಲ್ಸ್ಬಿಟ್ರೆ ಇಲ್ಲಿ ಒಂದು ಕೈವರ ಇಡ್ರೋ ಅನ್ನೋರು. ಬಿದ್ದೋಗ್ಬಾರ್ದು ಕಡ್ಡಿ, ಇದು ಕೈ ಇದೇ ತರ ಇರಬೇಕು. ಅದು ತುಂಬಾ ಇವತ್ತಿಗೂ ಅದು ಶಿಕ್ಷೆ ಆದ್ರೂ ಇವಾಗ ನಾವು ಅದನ್ನ ಲೈಫ್ಗೆ ತುಂಬಾ ಮೆಮೊರಿ ಆಗ್ತಾವೆ. ಅವತ್ತು ಅವ್ರು ಏನ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್, ಅವತ್ತೇನ್ ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತು ಲೈಫಲ್ಲಿ ಒಂದು ಚೆನ್ನಾಗಿದ್ದೀವಿ ಅಂದ್ರೆ ಅವ್ರು ಅವಾಗ ಪನಿಷ್ಮೆಂಟ್ ಕೊಟ್ಟಿರೋದಕ್ಕೆ ನಾವು ಎಷ್ಟು ಚೆನ್ನಾಗಿದ್ದೀವಿ ಅನ್ನೋದು ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೊಬೇಕು. ನಮ್ಮ ಗುರುಗಳು ಅವಾಗ ಏನು ಟೀಚಿಂಗ್ ಮಾಡಿದ್ದಾರೆ, ಅವತ್ತು ಏನು ಇದು ಟೀಚಿಂಗ್ ಮಾಡಿದಾರಲ್ಲ, ಅವತ್ತಿನ ಲೈಫೇ ತುಂಬ ಚೆನ್ನಾಗಿದೆ. ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಅವರು ಟೀಚ್ ಮಾಡಿರೋದಾಗಲಿ, ಅವ್ರು ಪನಿಷ್ಮೆಂಟ್ ಕೊಟ್ಟಿರೋದಾಗಲಿ, ಪ್ರತಿಯೊಂದಕ್ಕೂ ಅವರೇ ಸ್ಫೂರ್ತಿ ಆಗ್ತಿಲ್ಲ ನಮಗೆ. ನಾವು ಒಂದು ಒಳ್ಳೆ ಮನುಷ್ಯನ ಒಂದು ಇದನ್ನು ಬೆಳೆಸ್ಕೊಂಡಿದ್ದೀವಿ ಅಂದರೆ ಟೀಚರೇ ಮೇನ್, ಗುರುಗಳೇ ಮೇನ್ ಆಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಲೋ ಮ್ಯಾಮ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿ. ಯಾವ ಊರಿಂದ ಬರ್ತೀವಿ? ಬಾಣವಾಡಿಯಿಂದ. ನಿಮ್ಮ ಹೆಸರು? ವನಿತಾ. ಹೇಗಿದೆ ಈ ಫಂಕ್ಷನ್ ಮಾಡ್ತಿರೋದೆಲ್ಲ? ತುಂಬ ಖುಷಿ ಆಗ್ತಾ ಇದೆ ನಮಗೆ, ನಾವೆಲ್ಲ ಸೇರಿರೋದು ಮತ್ತೆ ಇವನ್ನೆಲ್ಲ ನೋಡ್ತೀವ ಅಂತ ಅನ್ಸ್ಬಿಟ್ಟಿತ್ತು. ಮಂಜುನಾಥ್ ಅವ್ರಿಗೆ ತುಂಬ ಧನ್ಯವಾದಗಳು, ಅವ್ರದ್ದೇ ಎಲ್ಲ ಇದು ತುಂಬ ಖುಷಿ ಆಗ್ತಾ ಇದೆ. ಅವಾಗಿನ ಲೈಫ್ಗೂ ಈಗಿನ ಲೈಫ್ಗೂ ಹೇಗೆ ಅನಿಸ್ತಿದೆ? ಆವಾಗ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು, ಇದೆಲ್ಲ ಮೆಮೊರಿಫುಲ್ಲು. ಇವಾಗ ಬರೀ ಸಂಸಾರ, ಮನೆ, ಅದೇ ಬಟ್ ಅದನ್ನೆಲ್ಲ ಸೈಡ್ಗಿಟ್ಟು ಇವತ್ತು ಬಂದಿದ್ದೀವಲ್ಲ, ತುಂಬ ಖುಷಿ ಆಗ್ತಾ ಇದೆ. ನೀವು ಯಾವ ಥರ ಸ್ಟೂಡೆಂಟ್ ಆಗಿದ್ದೆ ಅವಾಗ? ನಾನು ಲಾಸ್ಟ್ ಬೆಂಚು. ಅಲ್ಲ,
ತುಂಬ ಮಾತಾಡ್ತಿದ್ರಾ? ಸೈಲೆಂಟ್ ನಾನು ಯಾರಮ್ಮ ಹೇಳಿದಮ್ಮ ಸೈಲೆಂಟಾ ನಾನು ಮಾತಾಡ್ತಾ ಇದ್ನ ಎರಡೂ ನನಗೆ ಕನ್ನಡ ಅಂದರೆ ತುಂಬ ಇಷ್ಟ. ಕನ್ನಡ ಸಬ್ಜೆಕ್ಟ್ ತುಂಬ ಇಷ್ಟ. ಅದರಲ್ಲೇ ನಾನು ತುಂಬ ಚೆನ್ನಾಗಿ. ಯಾವ ಟೀಚರ್ ಅಂದರೆ ಭಯ? ಆರ್ ಎಮ್ ಮತ್ತು ಟಿ ಜಿ. ಯಾವ ಸಬ್ಜೆಕ್ಟ್ ಅಂತ? ಅವರು ಒಬ್ಬರು ಸೈನ್ಸು, ಸೋಷಿಯಲು. ಆರ್ ಎಮ್ ಬಂದು ಮ್ಯಾಥ್ಸು. ಮ್ಯಾಥ್ಸಲ್ಲ, ಬಯಾಲಜಿ, ಮ್ಯಾಥ್ಸು ತುಂಬ ಭಯ ಆಗ್ತಾಯಿತ್ತು ಅವರು. ನಿಮ್ಮ ಹೆಸರು? ಪವಿತ್ರ. ನೀವು ಎಲ್ಲಿಂದ ಬರ್ತಿದ್ರಿ? ಬಾನ್ವಾಡಿಯಿಂದ. ಹೇಗಿದೆ ಲೈಫು? ಚೆನ್ನಾಗಿದೆ. ಮತ್ತೆ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದರೆ ಯಾರಾದರೂ ಇರ್ತಾರಲ್ವಾ? ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಬೆಸ್ಟ್ ಫ್ರೆಂಡು ಗೀತಾಂಜಲಿ ಮತ್ತು ವನಿತಾ ಬಾನ್ವಾಡಿಯಿಂದ ಬರ್ತಾ ಇದ್ದಲ್ಲ, ಜೊತೆಲಿ ರೇಖಾ ಇದ್ದಾವೆ. ಅವಾಗ ಹೆಂಗ್ ಬರ್ತಿದ್ದೆ? ನಡ್ಕೊಂಡೇ ಬರ್ತಿದ್ರಾ? ಮತ್ತೆ ಹೆಂಗಿದೆ ಈಗ ಸ್ಕೂಲು? ಇವಾಗ ನೋಡೋಕ್ಕೂ ಅವಾಗ ಇದ್ದಿದ್ದಕ್ಕೂ ಇವಾಗ ಚೆನ್ನಾಗಿದೆ. ಅವಾಗ ಒಂಥರ ಚೆನ್ನಾಗಿತ್ತು ಚೈಲ್ಡ್ಹುಡ್ ಲೈಫು. ನಿಮ್ಮ ಕ್ಲಾಸ್ ಟೀಚರ್ ಯಾರಿದ್ರು? ನಮ್ಮ ಕ್ಲಾಸ್ ಟೀಚರು ಆರ್ ಎಮ್ ಇದ್ದರು. ಮತ್ತೆ ಈ ಥರ ಎಲ್ಲ ಸೇರ್ತಿದ್ವಿ ಅಂತ ಅನ್ಕೊಂತಿದ್ರಾ? ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಮಂಜುನಾಥ್ ಅವ್ರು ಮಾಡಿದ್ರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅವರಿಂದ ಎಲ್ಲರನ್ನೂ ನೋಡಂಗಾಯ್ತು ನಾವು. ಗೀತಾಂಜಲಿ. ನೀವು ಎಲ್ಲಿಂದ ಬರ್ತಿದ್ರಿ? ಗೊರೂರಿಂದ ಬರ್ತಾ ಇದ್ವಿ. ಗೊರೂರು. ಹೇಗಿದೆ ಇವಾಗ ಫಂಕ್ಷನ್? ಚೆನ್ನಾಗಿದೆ. ನಾವು ಅವಾಗೆಲ್ಲ ಅನ್ಕೊಂತ ಇದ್ವಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲ ಸೇರ್ಬೋದು ಆ ಥರ. ಅಂದರೆ ನನ್ನ ಆಸೆ ಥರ ಆಯಿತು. ಆಸೆ ಪಟ್ಟಿದ್ರಿ, ಬಟ್ ಯಾರು ಇರಲಿಲ್ಲ. ಅಂದರೆ ಸ್ಕೂಲ್ ನೋಡಿದಾಗೆಲ್ಲ, ಜರ್ನಿ ಮಾಡಬೇಕಾದ್ರೆ ನೋಡಿದಾಗೆಲ್ಲ ಆ ಥರ ಅನಿಸೋದು. ಎಲ್ಲ ಹಿಂಗೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಹೋಗ್ತಿದ್ವಿ, ಇಲ್ಲಿ ನಡ್ಕೊಂಡು ಬರ್ತಾ ಇದ್ವಿ, ಇಲ್ಲಿ ಕೂತ್ಕೊತಾ ಇದ್ವಿ, ಇಲ್ಲೆಲ್ಲ ಓಡಾಡ್ತಾ ಇದ್ವಿ ಅಂತ. ಸ್ಕೂಲ್ ಲೈಫ್ಗೂ ಇವಾಗಿರೋ ಲೈಫ್ಗೂ ಏನು ಡಿಫ್ರೆನ್ಸ್ ಇದೆ? ಅವಾಗೇ ಚೆನ್ನಾಗಿತ್ತು. ಅವಾಗಲೇ ಚೆನ್ನಾಗಿತ್ತು. ಥ್ಯಾಂಕ್ ಯು. ಹಲೋ, ಜ್ಯೋತಿ. ಎಲ್ಲಿಂದ ಬರ್ತಿದ್ರಿ ನೀವು? ನಾವು ವೀರಪುರ ಗೊಲ್ರಟ್ಟಿಯಿಂದ ಬರ್ತಾ ಇದ್ವಿ. ಬರ್ತಿದ್ರಾ? ಮತ್ತೆ ಹೇಗಿದೆ ಫಂಕ್ಷನ್ ಇವಾಗ? ಚೆನ್ನಾಗಿದೆ. ಅವಾಗ ಕ್ಲಾಸ್ಗಳು ಚೆನ್ನಾಗಿದ್ದು, ಟೀಚರ್ಸ್ಗಳು ಚೆನ್ನಾಗಿತ್ತು. ಸ್ಕೂಲ್ ಬದಲಾಗಿದೆಯಾ? ಅವಾಗಿನ ಸ್ಕೂಲ್ಗೂ ಇವಾಗಿರೋ ಸ್ಕೂಲ್ಗೂ ಬದಲಾಗಿದೆಯಾ? ಏನಿಲ್ಲ, ಹಾಗೇ ಇದೆ. ಏನು ಚೇಂಜಸ್ ಏನಾಗಿಲ್ಲ. ಕ್ಲಾಸಸ್ ಹೆಂಗೆ ನಡೀತಾವೋ ಗೊತ್ತಿಲ್ಲ. ಇವಾಗ ಅವಾಗೂ ಚೆನ್ನಾಗಿ ನಡೀತಿತ್ತು. ನೀವು ನಡ್ಕೊಂಡೇ ಬರ್ತಿದ್ದು. ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಎಲ್ಲ ಟೀಚರು ಫೇವರೇಟೇ. ಯಾವ ಟೀಚರು ಆ ಥರ ಏನಿರಲಿಲ್ಲ. ಎಲ್ಲ ಟೀಚರ್. ನಿಮ್ಗೆ ಯಾವುದಾದ್ರೂ ಸಬ್ಜೆಕ್ಟ್ ತುಂಬ ಕಷ್ಟ ಆಗೋದು ಅಂದರೆ? ಕಷ್ಟ ಅಂತಂದರೆ ಇಂಗ್ಲೀಷ್ ಒಂದು ಕಷ್ಟ ಇತ್ತು. ಇನ್ನೆಲ್ಲ ಸಬ್ಜೆಕ್ಟು ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡ್ತಿದ್ವಿ. ನಿಮಗೆ ಯಾವ ಟೀಚರ್ ಕಂಡ್ರೆ ಜಾಸ್ತಿ ಭಯ ಆಗೋದು? ಭಯ ಅಂತ ಏನಿಲ್ಲ, ಆರ್ ಎಮ್ ಅನ್ನೋದು ಭಯ ಅಂತ ಇತ್ತು. ಆದರೆ ಅಷ್ಟೇ ಚೆನ್ನಾಗಿ ಹೇಳ್ಕೊಂಡು ಕೊಡಿದ್ರು, ಕ್ಲೋಸ್ ಆಗಿ ಇರ್ತಿದ್ರು. ಆದರೆ ಭಯನೂ ಇತ್ತು. ಟಿ ಜಿ ಸರು ಅವ್ರದ್ದು ಕಂಡ್ರೂ ಭಯ ಇತ್ತು. ಏನು ಮಾಡ್ತಿದ್ರು ಅವರು? ಏನಿಲ್ಲ, ಅಂದರೆ ಅವ್ರು ನೀರ ನೋಡಿ ಜಾಸ್ತಿ ಹೊಡಿತಿದ್ರಾ, ಬೈತಿದ್ರಾ? ಹೊಡಿಯೋಕ್ಕೆ ಅದೇನಂದು ಅವನು ಜಾಸ್ತಿ ಏನು ತಿಂದಿಲ್ಲ ಅವ್ರ ಕೈಲೇ. ಆದರೆ ಭಯ ಇತ್ತು. ಭಯ ಇತ್ತು. ನಿಮ್ಮ ಹೆಸರು? ನಮ್ಮ ಹೆಸರು ಭಾಗ್ಯಮ್ಮ ಅಂತ. ಏನು ಮಾಡ್ಕೊಂಡಿದ್ದೀರಾ ಇವಾಗ? ಮನೇಲಿದ್ದೀರಾ? ಮತ್ತೆ ಹೇಗಿದೆ ಲೈಫ್ ಇವಾಗ? ಚೆನ್ನಾಗಿದೆ. ನಾವು ಹೆಂಗೆ ಬೆಳೆಸ್ಕೊತೀವೋ ಹಂಗೆ. ಈಗ ಸೇರ್ತಿದ್ವಿ ಮತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ನಾವು. ನಿಮ್ಮ ಫೇವ್ರೇಟ್ ಟೀಚರ್ ಯಾರು? ನಾನು ಎಲ್ಲರೂ ಒಳ್ಳೆಯರೇ, ಎಲ್ಲರೂ ಫೇವ್ರೇಟ್. ಹೆಂಗೆ ಒಬ್ರು ಹೇಳು, ಒಬ್ರು ಒಂದು ಮಾಡ್ಬಾರ್ದಲ್ವ. ಅವಾಗಿನ ಲೈಫ್ಗೂ ಇವಾಗಿರೋ ಲೈಫ್ಗೂ ಹೆಂಗಿದೆ? ಅವಾಗಿರೋ ಚೆನ್ನಾಗಿತ್ತು ಅನ್ಸ್ತದೆ ಒಂದೊಂದು ಟೈಮಲ್ಲಿ. ಹಂಗೆ ಅನ್ಸುತ್ತೆ. ಬೇಕಿತ್ತಪ್ಪ ನಾವು ಮಕ್ಕಳು ಸಂಸಾರ ಅವಾಗಲೇ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ನೀವು ಯಾವ? ನಾವು ನರಸಾಪುರದಿಂದ ಬರ್ತಾ ಇದ್ವಿ. ಹೇಗಿದೆ ಫಂಕ್ಷನ್? ಇವಾಗ ಫಂಕ್ಷನ್ ಮಾಡ್ತಿರೋದು ಖುಷಿ ಇದೆಯಾ? ಖುಷಿ ಇದೆ. ಈ ಥರ ತುಂಬಾ ಖುಷಿ ಇದೆ. ಮಂಜುನಾಥ್ ಅನ್ನೋರು ಈ ಥರ ಪ್ರೋಗ್ರಾಮ್ ಎಲ್ಲರಿಗೂ ಸೇರಿಸಿ, ಎಲ್ಲರೂ ಗ್ರೂಪ್ ಮಾಡಿ ಈ ಥರ ಮಾಡೋಣ ಅಂತ ಎಲ್ಲ ಹೇಳಿದ್ರು. ಒಂಥರ ಖುಷಿ ಆಯಿತು. ಬರ್ತೀವಿ ಅಂತ ಹೇಳಿದ್ವಿ. ಆದರೂ ನಮ್ಮ ಕ್ಲಾಸ್ ಅವ್ರಿಗೆ, ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೆ ಧನ್ಯವಾದಗಳು ಹೇಳಬೇಕು. ಅವ್ರ ಕಡೆ ಸ್ಕೂಲ್ ಬರೋಕೆ ಇಷ್ಟ ಆಗ್ತಿತ್ತಾ? ಇಷ್ಟ ಆಗ್ತಾಯಿತ್ತು. ನಾವು ಯಾರು ಆಬ್ಸೆಂಟ್ ಆಗ್ತಾ ಇರಲಿಲ್ಲ. ಏನೇ ಇದ್ರೂ ಒಟ್ಟಿನ ಸ್ಕೂಲ್ ಬರಬೇಕಾಗಿತ್ತು. ಸ್ಕೂಲ್ ಹತ್ರ ಸ್ಕೂಲ್ಗೂ ಬರಬೇಕಿತ್ತು. ನಮ್ಗೆ ಆಬ್ಸೆಂಟ್ ಆಗಬೇಕು ಅಂದರೆ ಏನು ಮಾಡ್ತಿದ್ರು ಟೀಚರ್ಸ್? ಬಂದಿಲ್ಲ ಅಂದರೆ ಲೀವ್ ಲೆಟರ್ ಕೊಡಬೇಕಾಯ್ತು. ಅವಾಗ ಇಲ್ಲ ಕೊಟ್ಟಿಲ್ಲ ಅಂದರೆ ಬೈಯೋರು, ಕಾರಣ ಹೇಳಿಲ್ಲ ಅಂದರೆ ಹೊಡಿತಾ ಇದ್ರು, ಬೈಯೋರು. ಆದರೆ ನಾವು ಏನಾದರೂ ಕಾರಣ ಗೊತ್ತಿಲ್ಲದೆ ಸುಮ್ಮನೆ ಆಬ್ಸೆಂಟ್ ಆಗ್ತಾ ಇರಲಿಲ್ಲ. ಪೇರೆಂಟ್ಸ್ ಬಂದು ಹೇಳೋರು. ಅವಾಗ ಯಾವ ಬೆಂಚಲ್ಲಿ ಕೂರ್ತಿದ್ರಿ ನೀವು? ನಾವು 3ನೇ ಬೆಂಚಲ್ಲಿ ಕೂರ್ತಾ ಇದ್ವಿ. 5 ವಯಸ್ಸು ಕೂರಿಸೋರು 3ನೇ ಬೆಂಚಲ್ಲಿ ಕೂತ್ಕೊತಾ ಇದ್ವಿ. ಅಂದರೆ ಒಬ್ಬೊಬ್ರು ಮಾಸ್ಟ್ರುಗಳಿಗೂ ಒಂಥರ ಚೆನ್ನಾಗಿ ಮಾತಾಡ್ಸೋರು, ಪಾಠ ಮಾಡೋರು. ಎಲ್ಲರೂ ಸಬ್ಜೆಕ್ಟಿಗೆ ಬಂದಾಗ ನಮಗೂ ಒಂಥರ ಖುಷಿ ಆಗೋದು. ಟೀಚರ್ಸ್ ಬಂದಾಗ ಅವ್ರಿಗೂ ಇಂಗ್ಲೀಷ್ ಸಬ್ಜೆಕ್ಟ್ ತಗೊಳೋರು, ಒಂಥರ ಖುಷಿ ಅನಿಸೋದು.
ಆರ್ ಎಮ್ಮು ಅವರು ಚೆನ್ನಾಗಿ ಪಾಠ ಮಾಡೋರು, ಅವ್ರಿಗೂ ನಮ್ಮ ಸಖತ್ ಇಷ್ಟ ಇತ್ತು. ಸಬ್ಜೆಕ್ಟ್ ಚೆನ್ನಾಗಿ ಪಾಠ ಮಾಡೋರು, ಅಂದರೆ ಪಾಠ ಮಾಡಿದ್ದೆಲ್ಲ ಕ್ವಶನ್ ಕೇಳೋರು, ಒಂಥರ ಇಂಟ್ರೆಸ್ಟ್ ಇತ್ತು ಪಾಠ ಕೇಳೋಕ್ಕೂ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಏನು ನಿಮ್ಮ ಹೆಸರು? ಮಂಜುನಾಥ್, ಎಲ್ಲಿಂದ ಬರ್ತಿದ್ರಿ ನೀವು? ಕಲ್ಪಾಳಿದಿಂದ ಬರ್ತಾ ಇದೆ. ನಮ್ಮ ಊರು ವೀರೇಗೌಡನದೊಡ್ಡಿ. ಯಾರ ಬಾಯಲ್ಲಿ ಕೇಳಿದ್ರು ಮಂಜುನಾಥ್ ಮಂಜುನಾಥ್, ಮಂಜು ಅವರು ನಮ್ಮನ್ನ ಕರೆದ್ರು, ಮಂಜು ಅವರು ಇನ್ವೈಟ್ ಮಾಡಿದ್ರು, ಮಂಜು ಅವರ ಶ್ರಮ ಅಂತ ಹೇಳ್ತಿದ್ದಾರೆ. ಏನಿಲ್ಲ, ಎಲ್ಲರ ಶ್ರಮ. ಒಬ್ಬರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಇದು. ಒಬ್ಬರು ಇಬ್ಬರು ಕಾರ್ಯಕ್ರಮ ಅಲ್ಲ ಇದು. ಪ್ರತಿಯೊಬ್ಬರು ಕೈ ಜೋಡಿಸಿದ್ದಾರೆ, ಪ್ರತಿಯೊಬ್ಬರು ಖುಷಿಯಾಗಿ ಬಂದಿದ್ದಾರೆ, ಪ್ರತಿಯೊಬ್ಬರು ಕಾರ್ಯಕ್ರಮ. ನಿಮಗೆ ಹೆಂಗೆ ಥಾಟ್ ಬಂತು ಎಲ್ಲರನ್ನೂ ಸೇರಿಸಿ ಈ ಥರದೊಂದು ಫಂಕ್ಷನ್? ನಾವು ಜಾಸ್ತಿ ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ವಿ, ಅದರಲ್ಲಿ ಬರೀ ಅದೇ ಬರೋದು. ನಮ್ಮ ಮಡದಿಯವ್ರ ಸ್ಕೂಲಲ್ಲಿ ಮಾಡಿದರು, ನೋಡ್ದು ನಾವು ಯಾಕೆ ಮಾಡಬಾರ್ದು, ನಾವು ಓದಿದ್ವಿಲ್ಲ. ನಮ್ಮ ಬ್ಯಾಚಲ್ಲೂ 141 ಜನ ಅಡ್ಮಿಷನ್ ಆಗಿರೋದು, ಅದರಲ್ಲಿ ಒಂದು ಸ್ವಲ್ಪ ಜನ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಫಂಕ್ಷನ್ಗಳು ಜಾಸ್ತಿ. ಎಲ್ಲರೂ ಉತ್ಸಾಹದಿಂದ ಆಯಿತು ಮಾಡೋಣ ಅಂದರು. ಹಂಗಾಗಿ ಆಯಿತು ಅಂದ್ಬಿಟ್ಟು ಗ್ರೂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಒಬ್ರಿಗೊಬ್ರು ಎಲ್ಲರೂ ಖುಷಿಯಾಗಿ ಬಂದಿದ್ದಾರೆ, ಎಲ್ಲರೂ ಕೈ ಜೋಡಿಸಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತದೆ. ಇನ್ನು ಕೆಲವರು ಸ್ನೇಹಿತರು ಬರಬೇಕು. ಎಲ್ಲ ಟೀಚರ್ಸ್ಗಳು ಬಂದಿದ್ದಾರೆ, ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆಗಿನ ಲೈಫ್ಗೂ ಈಗಿನ ಲೈಫ್ಗೂ ಹೇಗಿದೆ? ಆಗಿನ ಲೈಫು ಯಾವುದೇ ಆಡಂಬರ ಇಲ್ದಲೇ ಮಾಡಿರೋ ಸ್ನೇಹ, ಇವಾಗ ದುಡ್ಡು ಕಾಸು ನೋಡಿ ಮಾಡೋ ಸ್ನೇಹ. ನಮಗೆ ಆಗಿನ ಸ್ನೇಹ ಬೇಕು ಅಂತ ಆಗಿನ ಸ್ನೇಹ ಹುಡಿಕೊಂಡು ಈ ಗ್ರೂಪ್ ಮಾಡಿದ್ದು. ಆಗಿನ ಸ್ನೇಹಿತರನ್ನ ಸ್ನೇಹಿತರನ್ನ ಎಲ್ಲರನ್ನೂ ಒಂಥವು ಸೇರಬೇಕು ಅಂತ ಮಾಡಿರೋದು. ಎಷ್ಟು ಎಕ್ಸೈಟ್ ಆಗಿದ್ದೀರಾ ಈ ಫಂಕ್ಷನ್ ಮಾಡೋದು? ಎಕ್ಸೈಟ್ಗಿನ ಭಯ ಜಾಸ್ತಿ ಇದೆ. ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಸ್ಟೇಜ್ ಪ್ರೋಗ್ರಾಮ್ ಇಂಪಾರ್ಟೆಂಟು. ನಮ್ಮ ಗೆಳತಿಯರು ಸ್ಟೇಜ್ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ ಅಂತ ಹೇಳಿ ಭಾಳ ಭರವಸೆ ಕೊಟ್ಟಿದ್ದಾರೆ. ಗೆಳೆಯರು ಎಲ್ಲದಕ್ಕೂ ನಾವು ಇದ್ದೀವಿ, ಏನು ಹೆದರಬೇಡಿ ಅಂತ ಹೇಳಿ. ನಮಗೆ ಎಕ್ಸೈಟ್ಮೆಂಟ್ಗಿನ ಕಾರ್ಯಕ್ರಮ ಮುಗಿಯೋ ತನಕ ಟೆನ್ಷನ್ನೇ ಜಾಸ್ತಿ. ನೀವು ಕ್ಲಾಸಲ್ಲಿ ಹೇಗಿರ್ತಿದ್ರಿ? ಕ್ಲಾಸಲ್ಲಿ ಫಸ್ಟ್ ಬೆಂಚಲ್ಲಿ ಇದ್ದು ಜಾಸ್ತಿ ಒದಿತಿದ್ದ ಇದ್ದೋ, ಕದ್ದೊಯ್ತಾ ಇದ್ದೋ. ಆದರೆ ಇಷ್ಟು ಜನಕ್ಕೂ ಮಂಜುನಾಥ ಯಾರು ಅಂದರೆ ಅವಾಗ ಗೊತ್ತಿರಲಿಲ್ಲ, ಈಗ ಯಾರು ಅಂತ ಗೊತ್ತಾಗಿದೆ ಅಷ್ಟೇ. ಯಾವಾಗ ಯಾಕೆ ಗೊತ್ತಿರಲಿಲ್ಲ? ಅವಾಗ ನಾವು ಕ್ಲಾಸಲ್ಲಿ ಕದ್ದೊಯ್ತಾ ಇದ್ದಿದ್ದೆ ಜಾಸ್ತಿ, ಹೊಡಿತಾರೆ. ಕ್ಲಾಸಿಗೆ ಬರ್ತಿದ್ದು ಕಮ್ಮಿ ನೀವು? ಹಾಂ. ಯಾಕೆ ಆ ಥರ ಮಾಡ್ತೀರಿ? ಕ್ಲಾಸಿಗೆ ಬರೋಕ್ಕೆ ಇಷ್ಟ ಆಗ್ತಿರ್ಲಿಲ್ವಾ? ಅಂದರೆ ನಮಗೆ ನಮ್ಮ ತಾತಂದು 8 ಎಕರೆ ಹೊಲ ಇತ್ತು, ಹೊಲ ಉಳ್ಬೇಕಾಗಿತ್ತು. ಬೆಳಿಗ್ಗೆ ಸಾಯಂಕಾಲ 17 ಕ್ಲಾಸಲ್ಲೇ ನೀವು ಹೊಲ ಉಳ್ತಿದ್ರಾ? ನಾನು 5ನೇ ಕ್ಲಾಸು ಅದು ನೇಗ್ಲು ಹಿಡಿಯೋಕ್ಕೆ ಸ್ಟಾರ್ಟ್ ಆದಾಗಿಂದನೂ ಹೊಲ ಉಳ್ತಾಯಿದ್ದೆ. ದನಿಗಳು ಹುಲ್ಲು ಕುಯ್ಬೇಕಾಗಿತ್ತು. ಹಂಗಾಗಿ ಓದೋದೇ ಆಸಕ್ತಿ, ಓದಿಸೋಕ್ಕಿದ್ರು ಓದೋ ಆಸಕ್ತಿ ಕಡಿಮೆ ಇತ್ತು. ಆಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಸುಮಾರು ಒಂದು 6 ಕಿಲೋಮೀಟ್ರಿಂದ ಬರಬೇಕಾಗಿದ್ದು, ಬರೋದು ಲೇಟ್ ಆಗೋದು, ಮಾಸ್ಟ್ರುಗಳು ಹೋಮ್ವರ್ಕ್ ಮಾಡ್ತಾ ಇರಲಿಲ್ಲ. ಹಂಗಾಗಿ ಇದಾಯಿತು. ಈ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಈಗ ಆರಂಭಿಸಿದ್ದಾರೆ. ಗಣೇಶನ ಶ್ಲೋಕ ಹೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಲಾಗಿತ್ತು. ಪಾಹಿ ಮಾಂ ಗೌರಿ ನಂದರ ಕ್ಷಮಾಂ ದೀನದಯಾಳ ಪಾಹಿ ಮಾಂ. ದೀಪವನ್ನು ಬೆಳಗುವುದರ ಮೂಲಕ ಈ ಒಂದು ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ಚಾಲನೆ ಮಾಡಲಾಗಿತ್ತು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಃ ದೀಪೇನ ಹರತೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ. ಶಾಲೆ ನಮ್ದು ಕನ್ನಡ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ಮ. ಎಷ್ಟು ಚಂದ ಐತಿ ನೀವು ತೋರ್ಸೋ ಪ್ರೀತಿ, ನಿಮ್ಮೆಲ್ಲರಿಗೂ ತುಂಬು ನಮನ. ರಾರಾಜಿಸುವ ಹೆಮ್ಮೆ ಶಾಲೆ ನಮ್ಮ ಬಂಡೆ ಮಠ, ಶಾಲೆಯ ಉತ್ಸವ ಬಹಳ ಜೋರಾಗಿ ನಡೆದೈತಿ. ಎಷ್ಟು ಚಂದ ಐತಿ ನಾವು ಬೆಳೆದ ರೀತಿ, ನಿಮ್ಮೆಲ್ಲರಿಗೂ ಕೋಟಿ ನಮನ. ನಮ್ಮೆಲ್ಲರ ಬಾಳಲ್ಲಿ ಬೆಳಕನ್ನು ಮೂಡಿಸಿದಂತಹ ನಮ್ಮ ನೆಚ್ಚಿನ ಶಿಕ್ಷಕರಿಗೆ ಈಗ ಸನ್ಮಾನ ಮಾಡೋ ಅಂಥ ಒಂದು ಸುಸಂದರ್ಭ. ತಮ್ಮ ಬದುಕನ್ನು ಶಿಕ್ಷಣಕ್ಕಾಗಿ ಮುಡಿಪಾಗಿಟ್ಟ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸುವುದು ನಿಮ್ಮೆಲ್ಲರ ಕರ್ತವ್ಯವಾಗಿದೆ.
ಶ್ರೀ 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 ಮಹಾಲಿಂಗ ಸ್ವಾಮಿಗಳು ಇವರಿಗೆ ನಮ್ಮ ಗುರುವಂದನಾ ಕಾರ್ಯಕ್ರಮದ ಪರವಾಗಿ ಅನ್ಯತಾ ಭಾವಿಸಬಾರದು. ಮುಂದೊಂದು ದಿನ ಇದೇ ನಮ್ಮ ಈ 2023 ಏನು ನಮ್ಮ ಸ್ನೇಹ ಸಮ್ಮಿಲನ ಇದೆ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಇವತ್ತು ನಮ್ಮ ಮಾತಿಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಬಂದು ನಮ್ಮೆಲ್ಲರಿಗೂ ಹಿತವಚನವನ್ನು ನೀಡಿದ್ದೀರಾ. ನಿಮಗೆ ನಮ್ಮ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಟೇಬಲ್ ತಳ್ಳಿಬಿಡಿ ಈಗ. ಇದೀಗ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ನಮಗೆಲ್ಲ ವಿದ್ಯೆ ಕಲಿಸಿದಂಥ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಶ್ರಮಿಸಿ ಹೆಚ್ಚಿನ ಕನ್ನಡ ಶಿಕ್ಷಕರಿಗೆ ಇಂದಿನ ಮಠದ ಶ್ರೀಯುತ ಗೌರವಾನ್ವಿತ ನಿರಂಜನ ಪ್ರಣವ ಸ್ವರೂಪಿ ಮಹಾಸ್ವಾಮಿಗಳು ಅವರಿಗೆ ಸ್ವಾಮೀಜಿಯವರ ಕಡೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಅವರಿಗೆ ನಮನಗಳು. ಆಂಗ್ಲ ಭಾಷೆ ಸಮಾಜದಲ್ಲಿ ಮಾಧ್ಯಮ ಭಾಷೆ, ನಮಗೆ ಅದರ ಅಗತ್ಯತೆ ತುಂಬಾ ಇದೆ, ತಿಳ್ಕೊಳ್ಳಿ ಅಂತ ಹೇಳಿ ABCD ಇಂದ ಹಿಡಿದು ಆರ್ಟಿಕಲ್ಸ್ ವರೆಗೆ ವಿಸ್ತಾರವಾಗಿ ನಮಗೆ ಕಲಿಸಿದಂತ ನಮ್ಮ ನೆಚ್ಚಿನ ಇಂಗ್ಲಿಷ್ ಟೀಚರ್ TG ಅವರಿಗೆ ನಮನಗಳು. ಇವರೆಲ್ಲರೂ ಈ ಥರ ಫೋಟೋ ತೆಗೆಸ್ಕೊತಾ ಇದ್ದರೆ ನಮಗೆ ಯಾವ ದಿನಗಳು ನೆನಪಾಗುತ್ತೆ ಹೇಳಿ? ಹೌದು, SLCಯಲ್ಲಿ ನಾವು ಲಾಸ್ಟ್ ಡೇ ಫೋಟೋ ಶೂಟ್ ಮಾಡ್ತೀವಲ್ಲ, ಸೇಮ್ ಅದೇ ಥರ. ಮಾತೃದೇವೋಭವ ಪಿತೃದೇವೋಭವದಂತೆ ಆಚಾರ್ಯ ದೇವೋಭವ ಎಂಬ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ. ಇದು ಕೇವಲ ಸಭೆಯಲ್ಲ, ಬದಲಾಗಿ ಭಾವನಾತ್ಮಕ ಬಂಧನಗಳನ್ನು ಗಟ್ಟಿಗೊಳಿಸುವಂಥ ಒಂದು ಸುಸಂದರ್ಭ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ
ಯಾರು ಫಸ್ಟು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ನಿಮ್ಮ ಬಂಧುಗಳಿಗೆ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಇದನ್ನು ಶೇರ್ ಮಾಡಿ. ನಾವು ಇದೇ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಮಾಡೋಣ ಅಂಥೇಳಿ ಅವ್ರಿಗೆ ಹೇಳಿ. ಥ್ಯಾಂಕ್ ಯು.